ವಂದನೆಗಳು ಬ್ರದರ್. ವಂದನೆಗಳು. ವಂದನೆಗಳು ಅಣ್ಣ. ಎಲ್ಲರಿಗೂ ಅಮ್ಮ ವಂದನೆಗಳು ವಂದನೆಗಳು, ಎಲ್ಲರಿಗೂ ವಂದನೆಗಳು. ಓಕೆ, ಎಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದಂಥ ನಮ್ಮ ತಂದೆಯ ದೇವ, ಅತಿ ಪರಿಶುದ್ಧನಾದಂಥ ನಮ್ಮ ತಂದೆಗೆ ಸ್ತೋತ್ರಗಳು ತಂದೆ. ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮ ಪಾದದ ಬಳಿಯಲ್ಲಿ ಪ್ರಾರ್ಥಿಸುವಂತ ಭಾಗ್ಯವನ್ನು, ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ, ಸ್ತೋತ್ರಗಳು. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳೊಟ್ಟಿಗೆ ಅನ್ಯೋನ್ಯತವಾಗಿ ಒಂದು ಸೇರಿ ಪ್ರಾರ್ಥಿಸುವಂತ ಒಂದು ಭಾಗ್ಯವನ್ನು, ಅದೇ ರೀತಿಯಲ್ಲಿ ಹಾಡಿನಲ್ಲಿ, ವಾಕ್ಯದಲ್ಲಿ ಧ್ಯಾನಿಸುವಂತ ಭಾಗ್ಯವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಸ್ತೋತ್ರಗಳು. ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಅದೇ ರೀತಿಯಲ್ಲಿ ತಂದೆ ವಾಕ್ಯಗಳನ್ನು ಕುರಿತು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೇನಪ್ಪ ತಂದೆ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನನ್ನ ವಾಯ್ಸ್ ಕ್ಲಾರಿಟಿ ಇದೆಯಾ ಎಲ್ಲರಿಗೆ? ಕೇಳಿಸ್ತಾ ಇದೆಯಾ? ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಭಕ್ತಿ ಇಲ್ಲದ ಪ್ರಾರ್ಥನೆ ದೇವರಿಂದ ಉತ್ತರ ಸಿಗುತ್ತಾ ಎಂಬ ಅಂಶವನ್ನು ಮಾತಾಡ್ತಾ ಇದ್ದೀನಿ. ಭಕ್ತಿ ಇಲ್ಲದ ಪ್ರಾರ್ಥನೆಗೆ ದೇವರಿಂದ ಉತ್ತರ ಸಿಗುತ್ತಾ? ಪ್ರಿಯರ ದೇವರ ಮಕ್ಕಳಿರ, ನಮ್ಮ ಕ್ರೈಸ್ತರೆಲ್ಲರೂ ಕೂಡ, ಅಂದ್ರೆ ಇದು ಅನ್ಯರ ಮಧ್ಯದಲ್ಲಿ ಇರುವಂತ ಭಕ್ತರನ್ನ ಕುರಿತು ಅಲ್ಲ, ಕ್ರೈಸ್ತರ ಮಧ್ಯದಲ್ಲಿ ಇರುವಂತ ಭಕ್ತರು, ಯೇಸು ಕ್ರಿಸ್ತರನ್ನ ನಂಬಿರುವಂತ ಭಕ್ತರು. ಇವಾಗ ಪ್ರಾರ್ಥನೆ ಯಹೂದ್ಯರ ಮೂಲಕ ಪ್ರಾರ್ಥನೆ ಹೋಗುತ್ತೆ, ಇಸ್ಲಾಂ ಸಹೋದರ ಮೂಲಕ ಪ್ರಾರ್ಥನೆ ಹೋಗುತ್ತೆ, ಅನ್ಯರ ಮೂಲಕ ಪ್ರಾರ್ಥನೆ ಹೋಗುತ್ತೆ. ದೇವರ ಬಳಿಯಲ್ಲಿ ಅನೇಕ ಪ್ರಾರ್ಥನೆಗಳು ಹೋಗುತ್ತೆ. ಯಾರ ಪ್ರಾರ್ಥನೆ ಅಂಗೀಕರಿಸ್ತಾರೆ ಅಂತ ನೋಡುವಾಗ, ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯಾದ ದೇವರನ್ನ ಘನಪಡಿಸುವಂತ, ಮಹಿಮೆ ಪಡಿಸುವಂತ, ಪ್ರಾರ್ಥಿಸುವಂತ ಪ್ರಾರ್ಥನೆಗಳಿದೆ ನೋಡಿ, ಅದು ದೇವರ ಸನ್ನಿಧಿಗೆ ಮುಟ್ಟುತ್ತೆ. ಯೇಸು ಕ್ರಿಸ್ತರ ನಾಮದ ಮೂಲಕ ಅಂದ್ರೆ ಘನಪಡಿಸ್ಬೇಕು, ಆರಾಧಿಸ್ಬೇಕು, ಇಲ್ಲಾಂದ್ರೆ ಸ್ತುತಿ ಮಾಡಬೇಕು, ಏನೇ ಆಗಿರ್ಬೋದು. ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯಾದ ದೇವರನ್ನ ಘನಪಡಿಸುವಂಥದ್ದು, ಇಲ್ಲಾಂದ್ರೆ ಪ್ರಾರ್ಥಿಸುವಂಥದ್ದು. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನವನ್ನು ಓದುತ್ತೇವೆ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞಾಸ್ತುತಿಯನ್ನು ಸಲ್ಲಿಸಿರಿ. ಸಾಕು. ನೀವು ಏನ್ ಮಾಡಿದರು ಅಂದಾಗ ವಾಕ್ಯಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ, ವಾಕ್ಯಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ. ಅದೇ ಪ್ರಕಾರ ಇನ್ನು ಮನೆಯಲ್ಲಿ ಕೆಲವು ಕಾರ್ಯಕ್ರಮಗಳಿರುತ್ತೆ. ಯಾವುದು ಒಂದು ಬರ್ತ್ಡೇ ಆಗಿರ್ಬೋದು, ವಿವಾಹ ಕಾರ್ಯಕ್ರಮ ಆಗಿರ್ಬೋದು, ಆಮೇಲೆ ಇನ್ನು ಯಾವ್ದಾದ್ರು ಚಿಕ್ಕ ಕಾರ್ಯಕ್ರಮ ಇದ್ದಾಗ ಇವೇನೇ ಮಾಡ್ಲಿ, ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯಾದ ದೇವರನ್ನ ಮಹಿಮೆ ಪಡಿಸುವಂತ ಕೆಲಸ ನಾವು ಮಾಡ್ಬೇಕು. ಅದೇ ಪ್ರಕಾರ ನೀವು ಪ್ರಾರ್ಥನೆ ಮಾಡುವಾಗಲೂ ಕೂಡ, ಪ್ರಾರ್ಥನೆ ಮಾಡುವಾಗಲೂ ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯಾದ ದೇವರಿಗೆ ಕೃತಜ್ಞತೆ ಆಗಿರ್ಬೋದು, ಇಲ್ಲ ಪ್ರಾರ್ಥನೆ ಆಗಿರ್ಬೋದು, ಇದು ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯಾದ ದೇವರಿಗೆ ಪ್ರಾರ್ಥನೆ,
ಇಲ್ಲಾಂದ್ರೆ ಕೃತಜ್ಞತೆಗಳು, ಹೀಗೆ ಸಮರ್ಪಿಸ್ಬೇಕು ಅಂತ ಇರುತ್ತೆ. ಈಗ ಭೂಲೋಕದಲ್ಲಿ ಅನೇಕ ಮಂದಿ ದೇವರನ್ನ ಬೇಡ್ತಾರೆ, ಆರಾಧಿಸ್ತಾರೆ, ಆದ್ರೆ ಎಲ್ಲಾ ಪ್ರಾರ್ಥನೆಗಳು ಹೋಗಲ್ಲ. ಯಾರ ಮೂಲಕ ಮಾಡಿದ್ರೆ ಹೋಗುತ್ತೆ? ನನ್ನ ಮೂಲಕ ಹೊರತು ದೇವರ ಬಳಿಯಲ್ಲಿ ಪ್ರಾರ್ಥನೆ ಆಗಿರ್ಬೋದು, ಅಂದ್ರೆ ಯೇಸು ಕ್ರಿಸ್ತರ ಮೂಲಕ ಹೊರತು ದೇವರ ಬಳಿಯಲ್ಲಿ ಪ್ರಾರ್ಥನೆ ಆಗಿರ್ಬೋದು, ವಿಜ್ಞಾಪನೆಗಳಾಗಿರ್ಬೋದು, ಒಂದು ವೇಳೆ ಕ್ರಿಯೆ ಆಗಿರ್ಬೋದು, ಅದು ದೇವರ ಸನ್ನಿಧಿಗೆ ಮುಟ್ಟಲ್ಲ. ದೇವರ ಸನ್ನಿಧಿಗೆ ಮುಟ್ಟಬೇಕಾದ್ರೆ ಖಂಡಿತವಾಗಿ ಮಧ್ಯವರ್ತಿ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥನು. ತಂದೆಯಾದ ದೇವರು ಪೂರ್ತಿ ಅಧಿಕಾರ ಈತನು ಕೊಟ್ಟಿದ್ದಾರೆ. ಅದಕ್ಕೆ ಪರಲೋಕದಲ್ಲಿ ಭೂಲೋಕದಲ್ಲಿ ಸಂಪೂರ್ಣ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂತಾರೆ. ದೇವರು ಸಂಪೂರ್ಣವಾದಂತಹ ಅಧಿಕಾರ ನನಗೆ ಕೊಟ್ಟಿದ್ದಾರೆ. ಪ್ರಿಯರ ದೇವರ ಮುಕ್ತಿರ ಯೇಸು ಕ್ರಿಸ್ತರ ಮೂಲಕನೇ ಪ್ರಿಯರೇ ಭಕ್ತಿ, ಆರಾಧನೆ, ಇಲ್ಲ ಬೋಧನೆ ಯಾವುದೇ ಆಗಿರ್ಬೋದು, ಪ್ರತಿಯೊಂದು ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯಾದ ದೇವರ ಬಳಿಗೆ ಸಲ್ಲಿಸ್ಬೇಕು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನವನ್ನ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ಹಾಗೆ ಸಾಕ ಸರ್? 11ನೇ ವಚನದವರೆಗೂ ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆಯದೆಯಲ್ಲ, ಕಪಟಿಯೇ. ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ಸಾಕು ಸಾಕು. ಬ್ರದರ್, ನೀವು 7 ಹೇಳಿದ್ದು. ಹೌದೌದೌದು. ಬೇಡಿಕೊಳ್ಳಿ ನಿಮಗೆ ದೊರಕುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಸಾಕು ಸಾಕು. ಇಲ್ಲಿ ಗಮನಿಸ್ಬೇಕು ಪ್ರತಿಯೊಬ್ಬರು. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು ಅಂತ ಹೇಳ್ತಾರೆ. ಅಂದ್ರೆ ಬೇಡಿಕೊಳ್ಳಿರಿ, ನೀವೆಲ್ಲರೂ ಬೇಡಿಕೊಳ್ಳಿರಿ. ಪ್ರಿಯರಾದ ದೇವರ ಮಕ್ಕಳಿರ, ಬೇಡಿಕೊಳ್ಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡಿ, ಪ್ರತಿಯೊಬ್ಬರು ಪ್ರಾರ್ಥನೆ, ನೀವು ಬೇಡಿ, ನೀವು ದೇವರನ್ನು ಬೇಡಿ ಅಂತ ಹೇಳಿ ಈ ಒಂದು ವಚನ ಇರುತ್ತೆ ಪ್ರಿಯರೇ. ಯಾವುದು? ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನದಲ್ಲಿ 7ನೇ ವಚನದಲ್ಲಿ ನಾವು ನೋಡಿದೀವಿ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಆಮೇಲೆ ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೆ? ಮೀನು ಕೇಳಿದರೆ ಹಾವನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನಿಮ್ಮ ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವವನಲ್ಲವೇ? ಒಳ್ಳೆಯ ವರಗಳನ್ನು ಅಂದ್ರೆ ತಂದೆ ಒಳ್ಳೆಯ ವರಗಳನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ. ಅಂದರೆ ನೀವು ಬೇಡಿಕೊಳ್ಳಿ. ನೋಡಿ, ದೇವರು ಬೇಡಿಕೊಳ್ಳಿ ಅಂತೇಳಿ ಒಂದು ಅವಕಾಶವನ್ನ ಕೊಟ್ಟಿರುವಾಗ
ಎಲ್ಲರೂ ಬೇಡುವಂಥದ್ದು. ಹೇಗೆ ಬೇಡ್ತಾ ಇದ್ದಾರೆ ಕ್ರೈಸ್ತರ ಮಧ್ಯದಲ್ಲಿ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ ಈ ಲೋಕಕ್ಕೆ ಸಂಬಂಧಪಟ್ಟದ್ದೇ ಬೇಡುವಂಥದ್ದೇ ಇರುತ್ತೆ. ಎಲ್ಲರಿಗೂ ಏನಪ್ಪ ಅಂದ್ರೆ, ಎಲ್ಲರಿಗೂ ಚಿಂತೆ ಏನಂದ್ರೆ ಈ ಲೋಕದಲ್ಲಿ, ಅಂದ್ರೆ ಈ ಲೋಕದಲ್ಲಿ ಬದುಕಿ ಬಾಳ್ಬೇಕು, ಈ ಬದುಕಿನಲ್ಲಿ ಯಾವ ಕಷ್ಟ ಇರಬಾರ್ದು, ಯಾವ ತೊಂದರೆಗಳಿರ್ಕೂಡ್ದು, ಯಾವ ಒಂದು ನೋವು ಇರಬಾರ್ದು. ನೋವು, ಕಷ್ಟ, ಬಾಧೆ ಯಾವ್ದು ಇರ್ಕೂಡ್ದು ದೇವ, ಎಲ್ಲ ತೆಗೆದಾಕ್ರಿ, ಎಲ್ಲ ತೆಗೆದಾಕ್ರಿ, ಎಲ್ಲ ಒಳ್ಳೆ ವರಗಳನ್ನ ದಯಪಾಲಿಸ್ರಿ, ಈ ಲೋಕದಲ್ಲಿ ಆಶೀರ್ವಾದವನ್ನು ಕೊಡ್ರಿ, ಸಂಪಾದನೆ ಕೊಡಿ, ಉದ್ಯೋಗ ಕೊಡಿ, ಪ್ರತಿಯೊಂದನ್ನ ಕೊಡಿ ಅಂತೇಳಿ ಈ ಲೋಕದಲ್ಲಿ ಏನೇನ್ ಬೇಕೋ ಎಲ್ಲವನ್ನು ಬೇಡ್ತಾ ಇರ್ತಾರೆ. ಬೇಡುವಂಥದ್ದು ದೇವರು ಬೇಡಿ ಅಂತ ಹೇಳ್ತಾರೆ, ಪ್ರಾರ್ಥನೆ ಮಾಡಿ ಅಂತೇಳಿ ದೇವರು ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲರೂ ಬೇಡುವಂಥದ್ದು ಏನ್ ಹೇಳಿ, ಸಮಸ್ಯೆಗಳಿದೆ ಇದನ್ನ ಪರಿಹಾರ ಮಾಡು ಅಂತೇಳಿ ಬೇಡ್ತಾರೆ ಪ್ರಿಯರೇ. ದೇವರ ಬಳಿಯಲ್ಲಿ ಪ್ರಾರ್ಥನೆ ಖಂಡಿತವಾಗಿ ನಾವು ಮಾಡ್ಬೇಕು, ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆದ್ರೆ ಏನ್ ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಮೊದಲನೇದಾಗಿ ನಮ್ಮ ಕ್ರೈಸ್ತರು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಮಾತನ್ನು ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 31ನೇ ವಚನ 32ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 31, 32. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಅಂದ್ರೆ ನೋಡಿ, ಇದೆಲ್ಲ ಏನೇನ್ ಬೇಕೋ ಪ್ರತಿಯೊಂದು ಕೂಡ ದೇವರಿಗೆ ಗೊತ್ತು ಅಂತ ಹೇಳ್ತಾರೆ. ನಮಗ್ ಬೇಕಾದದ್ದು ಅಂದ್ರೆ ನಮ್ಮ ಒಂದು ಅನುದಿನ ಒಂದು ಆಹಾರವನ್ನು ಕುರಿತು, ಆಮೇಲೆ ಅನುದಿನಕ್ಕೆ ಏನ್ ಬೇಕೋ ಇವೆಲ್ಲ ಕೂಡ ನನಗೆ ಗೊತ್ತು ಅಂತಾರೆ. ನನಗೆ ಗೊತ್ತು. ನನಗೆ ಗೊತ್ತಿರುವಂತದ್ದೇ ಮತ್ತೆ ಪದೇ ಪದೇ ನೀವು ಕೇಳ್ತಾ ಇದ್ದೀರಾ. ನನಗೆ ಗೊತ್ತಿರುವಂತದ್ದನ್ನೇ ಪದೇ ಪದೇ ನೀವು ಕೇಳ್ತಾ ಇದ್ದೀರಾ. ನೀವು ಕೇಳ್ಬೇಕು, ಪ್ರತಿಯೊಬ್ಬರು ನೀವು ಕೇಳ್ಬೇಕು. ಖಂಡಿತವಾಗಿ ಕೇಳೋದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿದ್ದೀನಿ, ಕೇಳೋದಕ್ಕೆ ನಿಮ್ಗೆ ಅವಕಾಶವನ್ನ ಕೊಟ್ಟಿದ್ದೀನಿ. ದೊಡ್ಡ, ಯಾಕಂದ್ರೆ ನಮ್ಮ ತಂದೆ ಬಹಳ ಶ್ರೇಷ್ಠನು, ಪರಿಶುದ್ಧನು, ಉನ್ನತನು ಅಂತ ತಂದೆ ನಮ್ಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿರುವಾಗ ನಾವು ಕೇಳ್ಬೇಕು. ಆದ್ರೆ ಏನ್ ಕೇಳಬೇಕು ಅನ್ನೋದನ್ನ ಪ್ರಿಯರಾದ ದೇವರ ಮಕ್ಕಳಿನ ಪ್ರತಿ ಕ್ರೈಸ್ತರು ಅರ್ಥ ಮಾಡ್ಕೊಳ್ಬೇಕು, ಪ್ರತಿಯೊಬ್ಬರು ಕೂಡ. ಇಲ್ಲಿ ಏನು ಹೇಳುವಂತ ಮಾತು ಒಂದ್ಸರಿ ಗಮನಿಸ್ರಿ. ಏನ್ರಿ, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿ. ಚಿಂತೆ ಮಾಡಬೇಡಿ, ಇದ್ರ ಬಗ್ಗೆ ನೀವು ಕೇಳುವಂತದ ಅವಶ್ಯಕತೆ ಇಲ್ಲ. ಇವೆಲ್ಲ ನನಗೆ ಗೊತ್ತು ಅಂತ ಹೇಳ್ತಾರೆ. ಯಾವ್ದ್ರ ಬಗ್ಗೆ ಗೊತ್ತು? ನಿಮ್ಮ ಊಟದ ಬಗ್ಗೆ ನನಗೆ ಗೊತ್ತು, ನಿಮ್ಮ ವಸ್ತ್ರಗಳ ಬಗ್ಗೆ ನನಗೆ ಗೊತ್ತು, ಮತ್ತೇನು ಅನುದಿನ ಕಾರ್ಯಕ್ರಮದ ಏನ್ ಬೇಕು ಅನ್ನೋದು ನನಗೆ ಗೊತ್ತು. ನಿಮ್ಗೆ ಏನೇನ್ ಬೇಕು ನನಗೆ ಗೊತ್ತು ಅಂದ್ರೆ ಅರ್ಥ ಏನು? ತಂದೆಯಾದ ದೇವರಿಗೆ ಗೊತ್ತು ಅಂದ್ರೆ ಇವು ಬಗ್ಗೆ ಅಲ್ಲ ನೀವು ಕೇಳುವಂಥದ್ದು, ಇವುಗಳ ಬಗ್ಗೆ ಅಲ್ಲ ನೀವು ಕೇಳುವಂಥದ್ದು. ಆತ್ಮಕ್ಕೆ ಏನ್ ಬೇಕು ಅಂತ, ಆತ್ಮಕ್ಕೆ ಏನ್ ಬೇಕು ಅದನ್ನೇ ಕೇಳಿ ಅಂತ. ಆತ್ಮ ಅಂದ್ರೆ ನೀವು, ಅದಲ್ವಾ? ಆತ್ಮ ಅಂದ್ರೆ ಯಾರು ಹೇಳಿ? ಆತ್ಮ ಅಂದ್ರೆ ನೀವು. ಹೊರಗಡೆ ಕಾಣುವಂತ ದೇಹ ಇದೆಯಲ್ಲ, ಹೊರಗಡೆ ಕಾಣುವಂತ ದೇಹ ನೀವಲ್ಲ. ಹೊರಗಡೆ ಕಾಣುವಂತ ದೇಹ ನೀವಲ್ಲ, ಅದು ನೀವು ಧರಿಸಿಕೊಂಡಿರುವಂತ ಶರೀರ. ಒಳಗಡೆ ಕಾಣದೇ ಇರುವಂತ ಆತ್ಮನೇ ನೀವು. ನಿಮ್ಮ ಆತ್ಮಕ್ಕೆ ಏನ್ ಬೇಕು? ನಿಮ್ಮ ಆತ್ಮಕ್ಕೆ ಏನ್ ಬೇಕು? ಆತ್ಮಕ್ಕೆ ಆಹಾರ ಬೇಕು, ಆತ್ಮದ ಜ್ಞಾನ ಬೇಕು. ಆತ್ಮಕ್ಕೆ ಆಹಾರ ಬೇಕು, ಆತ್ಮೀಕವಾದಂತ ಜ್ಞಾನ ಬೇಕು, ದೇವರ ವಾಕ್ಯ ಬೇಕು, ದೇವರ ಜ್ಞಾನ ಬೇಕು.
ಈ ದೇವರ ಜ್ಞಾನವನ್ನು ಕುರಿತು. ಯಾಕಂದ್ರೆ ಬೈಬಲ್ ಗ್ರಂಥದಲ್ಲಿ ಮಹಾಜ್ಞಾನ ಬರೆಯಲ್ಪಟ್ಟಿದೆ. ಈ ಮಹಾಜ್ಞಾನ ನಮ್ಗೆ ಅರ್ಥ ಆಗ್ಬೇಕಾದ್ರೆ ನಾವು ಓದ್ತಾ ಇದೀವಿ, ಓದ್ತಾ ಇದೀವಿ, ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಮಹಾಜ್ಞಾನ ಇದೆ. ನಮ್ಗೆ ಮಹಾಜ್ಞಾನವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ದಯಪಾಲಿಸಿ. ಒಂದು ಕಾಲದಲ್ಲಿ ಅವರ ಮಧ್ಯದಲ್ಲಿ ಜ್ಞಾನ ಇರಲಿಲ್ಲ. ಇವಾಗ ದೇವರು ಸತ್ಯವೇದ ಗ್ರಂಥವನ್ನ ಬರೆಸಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಕೊಟ್ಟಂತ ಪ್ರಿಯರ ದೇವ್ರ ಮಕ್ಕಳಿರ, ದೇವರು ಪ್ರತಿಯೊಂದು ಕೂಡ ಅಂದ್ರೆ ತನ್ನ ಬಳಿಯಲ್ಲಿದ್ದಂತ ಕ್ಲುಪ್ತ ಗೂಢಾರ್ಥವಾದಂತ ಪ್ರತಿ ಒಂದು ಜ್ಞಾನವನ್ನ ತನ್ನ ಭಕ್ತಾದಿಗಳ ಮೂಲಕ ಎಲ್ಲವನ್ನು ಬರೆಸಿದ್ದಾರೆ. ಬರೆಸಿರುವಂತ ಈ ಜ್ಞಾನವನ್ನು ನಾವು ಓದುವಾಗ ನಮ್ಗೆ ಅರ್ಥ ಆಗ್ತಾ ಇಲ್ಲ ದೇವ, ನಮಗೆ ಅರ್ಥ ಆಗುವಂತೆ, ಅರ್ಥ ಮಾಡಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿ ದೇವ ಅಂತೇಳಿ ನಾವು ಪ್ರಾರ್ಥಿಸ್ಬೇಕು. ಎರಡನೇದಾಗಿ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡೋದಲ್ಲ, ಇತರರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಇತರರಿಗೋಸ್ಕರ ನಮ್ ಕಷ್ಟ ಇರುತ್ತೆ, ನಮ್ಮ ಕಷ್ಟವನ್ನು ಕುರಿತು ಇನ್ನೊಬ್ಬರು ಪ್ರಾರ್ಥನೆ ಮಾಡಲಿ. ನಮ್ಮ ಕಷ್ಟವನ್ನು ಕುರಿತು ನೋಡಿ, ಇವಾಗ ನನಗೇನ್ ಬೇಕು ಅನ್ನೋದನ್ನ ಯಾರಿಗೊತ್ತು? ಮೊಟ್ಟ ಮೊದಲು ತಂದೆ ಆದ ದೇವರಿಗೆ ಗೊತ್ತು. ನನಗೇನ್ ಬೇಕೋ ಅದನ್ನೇ ನಾನು ಕೇಳಿದೀನಿ ಅಂದ್ರೆ ಅರ್ಥ ಇರಲ್ಲ. ನನ್ನ ಕಷ್ಟ ಸುಖ ಸಭೆಯಲ್ಲಿದ್ದಂತ ಎಲ್ಲರಿಗೂ ಗೊತ್ತು. ನೀವೇನ್ ಮಾಡ್ತೀರಾ? ನನಗೋಸ್ಕರ ಪ್ರತಿನಿತ್ಯ ನಿಮ್ಮ ಪ್ರಾರ್ಥನೆಗಳಲ್ಲಿ ನೆನಪು ಮಾಡ್ಕೊಳ್ತೀರಾ, ಸಭೆಯಲ್ಲಿ ನೆನಪು ಮಾಡ್ಕೊಳ್ತೀರಾ. ಅದೇ ಪ್ರಕಾರ ನೀವು ಸಭೆಯಾಗಿ ಗೂಗಲ್ ಮೀಟ್ ಅಲ್ಲಿ ನೀವು ಕೂಡುವಾಗ ಅದರಲ್ಲೇ ನೆನಪು ಮಾಡ್ಕೊಳ್ತೀರಾ. ಅದು ಸಾಕಲ್ವ ನನಗೆ? ಮತ್ತೆ ನನಗೋಸ್ಕರ ನಾನು ಬೇಡಿದ್ರೆ ಅರ್ಥ ಇದೆಯಾ? ಅದೇ ಪ್ರಕಾರ ನಿಮ್ಮೆಲ್ಲರನ್ನ ಕುರಿತು ನಾವು ಕೂಡ ನೆನಪು ಮಾಡ್ಕೊಳ್ತಾ ಇರ್ತೀವಿ. ನಾವು ಪರ್ಸನಲ್ ಪ್ರಾರ್ಥನೆಯಲ್ಲಿ ಇದ್ದಾಗ, ಒಂದು ಧ್ಯಾನದಲ್ಲಿದ್ದಾಗ, ಆಲೋಚನೆಯಲ್ಲಿದ್ದಾಗ ಎಲ್ಲರನ್ನ ಕುರಿತು ಅಂದ್ರೆ ಒಬ್ರಿಗೊಬ್ಬರು ನಾವು ನೆನಪು ಮಾಡಿಕೊಳ್ಳುವಂಥದ್ದು. ಎರಡನೇದಾಗಿ ಆತ್ಮಿಕವಾಗಿ ನಾವೆಲ್ಲರೂ ಬೆಳಿಬೇಕಂದ್ರೆ ಆತ್ಮ ಇದೆಯಲ್ಲ, ಒಳಗಡೆ ಆತ್ಮ ಅಂದ್ರೇನೆ ನೀನು, ಆತ್ಮ ಅಂದ್ರೇನೆ ನಾನು. ಹೊರಗಡೆ ಕಾಣುವಂತ ದೇಹ ನೀನು ಅಲ್ಲ, ನಾನು ಅಲ್ಲ, ಅದು ಶರೀರ. ಓಕೆ ಪ್ರಿಯರೇ, ಇದು ಕೆಲವು ವರ್ಷಗಳು ಈ ಲೋಕದಲ್ಲಿ ಬದುಕೋ ತನಕ ಕೊಟ್ಟಿದ್ದಾರೆ. ಆದ್ರೆ ಇದಿರ್ಬೇಕು, ಶರೀರ ಇರಬೇಕು. ಶರೀರ ಇಲ್ಲದೆ ಹೋದ್ರೆ ಆತ್ಮ ಈ ಲೋಕದಲ್ಲಿ ಇರಕ್ಕಾಗಲ್ಲ, ಈ ಲೋಕದಲ್ಲಿ ಕೆಲಸ ಮಾಡಕ್ಕಾಗಲ್ಲ, ಈ ಲೋಕದಲ್ಲಿ ಪ್ರಯಾಣ ಮಾಡಕ್ಕೂ ಆಗಲ್ಲ. ಆತ್ಮ ಇರಬೇಕು, ದೇಹ ಇರಬೇಕು. ಈ ಆತ್ಮ ದೇಹದಿಂದ ಕೆಲಸ ನಡೆಸಿದಾಗ ಅದು ದೇವರಿಗೆ ಒಳಪಟ್ಟು ದೇವರಿಗೆ ವಿಧೇಯರಾಗಿ ನಡ್ಕೊಂಡಾಗ ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ 8ನೇ ವಚನವನ್ನು ನೋಡಿ. 15, 7, 8. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಸಾಕು ನೋಡಿ, 8ನೇ ವಚನದಲ್ಲಿ ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗಿವ್ರಿ ಅಂತ ಹೇಳ್ತಾರೆ. 7ನೇ ವಚನದಲ್ಲಿ ನೋಡಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನ್ ಬೇಕಾದರೂ ಕೇಳಿಕೊಳ್ಳಿ, ಏನಾದರೂ ನೀವು ಬೇಡಿಕೊಳ್ಳಿ, ಅದಕ್ಕೆ ನಾನು ಕೊಡ್ತೀನಿ. ಅಂದ್ರೆ ಪ್ರತಿಯೊಬ್ಬರು ಕೂಡ ಗಮನಿಸ್ಬೇಕು, ನಾವು ದೇವರಲ್ಲಿದ್ದಾಗ, ದೇವರು ನಮ್ಮಲ್ಲಿದ್ದಾಗ, ನಾವು ದೇವರಲ್ಲಿದ್ದಾಗ, ದೇವರು ನಮ್ಮಲ್ಲಿದ್ದಾಗ, ಪ್ರಿಯರ ದೇವ್ರ ಮಕ್ಕಳಿರ, ಆ ಭಕ್ತರು ಇರ್ತಾರಲ್ಲ, ಭಕ್ತರು ಈ ಲೋಕವನ್ನು ಕುರಿತು ತವಕ ಪಡೋದೇ ಇಲ್ಲ ರೀ. ಅವರು ಈ ಲೋಕವನ್ನು ಕುರಿತು ತವಕ ಪಡೋದೇ ಇಲ್ಲ. ಈ ಲೋಕವನ್ನು ಕುರಿತು ಅಂದ್ರೆ ಅಪ್ಪ ನನಗೆ ಉದ್ಯೋಗ ಬೇಕಪ್ಪ,
ಅಪ್ಪ ನನಗೆ ಬೈಕ್ ಇಲ್ಲ, ಅಪ್ಪ ನನಗೆ ಮನೆ ಇಲ್ಲ, ಅಪ್ಪ ನನಗೆ ಅದಿಲ್ಲ ಇದಿಲ್ಲ ಅಂತೇಳಿ ಈ ತರ ಪದೇ ಪದೇ ಕೇಳೋದೇ ಇಲ್ಲ ಅವರು. ದೇವರು ನಮ್ಮಲ್ಲಿದ್ರೆ, ಯೇಸು ಕ್ರಿಸ್ತರು ನಮ್ಮಲ್ಲಿದ್ರೆ, ನಾವು ಅವರಲ್ಲಿ ಅವರು ನಮ್ಮಲ್ಲಿ ಇದ್ರೆ ಈ ತರ ಕೇಳಲ್ಲ. ಈ ತರ ಕೇಳಲ್ಲ ಅಂತ ನಾನು ಹೇಗೆ ಹೇಳಕ್ಕಾಗತ್ತೆ? ಅಪೊಸ್ತಲರನ್ನ ನೋಡ್ತಾ ಇದ್ದೀನಿ, ಅಪೊಸ್ತಲರ ಇತಿಹಾಸವನ್ನು ನೋಡ್ತಾ ಇದ್ದೀನಿ ನಾನು. ಅದೇ ಪ್ರಕಾರ ಪೌಲನ ಇತಿಹಾಸವನ್ನು ನೋಡ್ತಾ ಇದ್ದೀನಿ. ಅವ್ರು ಎಲ್ಲೇ ಆಗ್ಲಿ, ಅಪ್ಪ ನನಗೆ ಇದು ಬೇಕು ಅದು ಬೇಕು, ಮನೆ ಇಲ್ಲದ್ದೆ ಅಪ್ಪ, ಉದ್ಯೋಗ ಇಲ್ಲಪ್ಪ ಅಂತೇಳಿ ಯಾರು ತಗೋಪಟ್ಟಿಲ್ಲ ಅವರು. ಇಲ್ಲ ಪ್ರೇರೆ. ಆದ್ರೆ ಅವರು ಯಾರಲ್ಲಿದ್ದಾರೆ? ಯೇಸು ಕ್ರಿಸ್ತರಲ್ಲಿದ್ದಾರೆ. ಯೇಸು ಕ್ರಿಸ್ತರು ಅವರಲ್ಲಿದ್ದಾರೆ. ಅಪೋಸ್ತಲರು ಯೇಸು ಕ್ರಿಸ್ತರಲ್ಲಿದ್ದಾರೆ. ಯೇಸು ಪ್ರಭು ಅವರಲ್ಲಿದ್ದಾರೆ. ಅವ್ರು ಏನ್ ಮಾಡಿದಾರಪ್ಪ ಅಂತ ನೋಡುವಾಗ, ಸಭೆಯನ್ನ ಕಾಪಾಡಿಕೊಳ್ಬೇಕು, ಸಭೆಯನ್ನು ಆತ್ಮಿಕವಾಗಿ ಬೆಳೆಸ್ಬೇಕು, ಸಭೆಯನ್ನು ಉನ್ನತವಾಗಿ ನಡೆಸಬೇಕು, ಸಭೆಯನ್ನು ಒಂದು ಒಳ್ಳೆ ರೀತಿಯಿಂದ ಬೆಳೆಸ್ಬೇಕು, ನಡೆಸಬೇಕು. ಇದೇ ಚಿಂತೆ ಇದೆ ಅವರಿಗೆ. ಅಪೊಸ್ತಲರಿಗೆ ಇರುವಂತ ಹೋರಾಟ, ಆಲೋಚನೆ ಏನಪ್ಪ ಅಂದ್ರೆ, ಈ ಲೋಕದಲ್ಲಿ ಮನೆ ಮಾಡಬೇಕು, ಆಸ್ತಿ ಮಾಡಬೇಕು, ಸಂಪಾದನೆ ಮಾಡಬೇಕು, ಇದೇನು ಇಲ್ಲ. ಏನ್ ಚಿಂತೆ ಇದೆ? ನಾವು ಸಭೆಯನ್ನ ಆತ್ಮಿಕವಾಗಿ ಬೆಳೆಸ್ಬೇಕು. ಸಭೆ ದೇವ್ರ ಮಕ್ಕಳು, ಆ ದೇವ್ರ ಮಕ್ಕಳಿಗೆ ಒಳ್ಳೆ ಆಹಾರ ಕೊಡ್ಬೇಕು. ಎಂತ ಆಹಾರ? ಆತ್ಮಿಕವಾದಂತ ಆಹಾರ, ಆತ್ಮಿಕವಾದಂತ ಜ್ಞಾನ ಕೊಡಬೇಕು. ಅವರು ಆತ್ಮದಲ್ಲಿ ಬಲ ಹೊಂದಬೇಕು, ಅವರು ಆತ್ಮದಲ್ಲಿ ದೃಢವಾಗಿ ನಿಲ್ಬೇಕು, ಅವರು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಬೇಕು, ಪ್ರಾರ್ಥನೆಯಲ್ಲಿ ದೃಢವಾಗಿರ್ಬೇಕು, ಭಕ್ತಿಯಲ್ಲಿ ದೃಢವಾಗಿ ನಿಲ್ಬೇಕು ಅವರು. ಹಾಗೆ ಸಭೆಯನ್ನ ಅಭಿವೃದ್ಧಿ ಮಾಡಬೇಕು. ಒಂದು ಕಡೆಯಲ್ಲ, ಪ್ರತಿಯೊಂದು ಸ್ಥಳಕ್ಕೆ ಹೋಗ್ಬೇಕು, ಅನೇಕರನ್ನ ಬಲಪಡಿಸ್ಬೇಕು, ಅನೇಕರನ್ನ ದೇವರ ಬಳಿಯಲ್ಲಿ ನಿಲ್ಲಿಸ್ಬೇಕು, ಅನೇಕರನ್ನ ದೇವ್ರಿಗೋಸ್ಕರ ನೇಮಿಸ್ಬೇಕು, ದೇವರ ಸುವಾರ್ತೆ ಸಾರಬೇಕು. ಈ ಚಿಂತೆ ಅವರಲ್ಲಿದೆ, ಈ ತವಕ ಇದೆ ಅವರಿಗೆ. ಮತ್ತೇನ್ ಬರ್ದು ಸುವಾರ್ತೆಯಲ್ಲಿ ನೋಡಿದ್ದೀವಿ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ ಅಂತೇಳಿ 33ನೇ ವಚನದಲ್ಲಿ ಹೇಳ್ತಾರಲ್ಲ. ತುಂಬಾ ಜನರು ಹಾಡನ್ನು ಕೂಡ ಆಡ್ತಾರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ ಅಂತ ಆಡ್ತಾರೆ. ಯಾರು ಆಡಿದ್ದಾರೋ ಅವರೇ ಲೋಕಕ್ಕಾಗಿ ತವಕ ಪಡ್ತಾರೆ. ಯಾರು ಈ ಹಾಡನ್ನು ಆಡಿದ್ದಾರೋ ಅವರೇ ಈ ಲೋಕಕ್ಕಾಗಿ ತವಕ ಪಡ್ತಾರೆ. ಪ್ರಿಯರೇ, ಒಂದ್ಸಾರಿ ಆಲೋಚನೆ ಮಾಡಿ, ಒಂದ್ಸಾರಿ ಪ್ರತಿಯೊಬ್ಬರು ಕೂಡ ಪರಿಶೋಧನೆ ಮಾಡಿ. ಅಂದ್ರೆ ಆಡೋದು ಮಾತ್ರವಲ್ಲ, ಅಂದ್ರೆ ನಾವು ಏನ್ ಆಡಿದ್ದೀವಿ, ಏನ್ ಸ್ತುತಿ ಆಡಿದ್ದೀವಿ, ಅದರ ಪ್ರಕಾರ ನಮ್ಮ ಜೀವನದಲ್ಲಿ ಇರ್ಬೇಕು. ಇನ್ನೊಂದು ಹಾಡಾಡ್ತೀವಿ, ನಿನ್ನ ದೇಹವು ಆ ಪ್ರಭುನದು, ನಿನ್ನ ಆತ್ಮವು ಆ ಪ್ರಭುನದು ಅಂತ ಹೇಳ್ತೀವಿ. ಈ ದೇಹ ನಿಮ್ದು, ಈ ಆತ್ಮ ನಿಮ್ದು, ಮತ್ತೆ ಜೀವನ ಯಾರ್ದು? ಬದುಕು ಯಾರಿಗೆ? ಬದುಕು ಮಾತ್ರ ಈ ಲೋಕದಲ್ಲಿ ಏನ್ ಮಾಡ್ತೀವಿ ಹೇಳಿ ಪ್ರಿಯರೇ? ನಮ್ಗೋಸ್ಕರ ನಾವು ಜೀವಿಸ್ತಾ ಇರ್ತೀವಿ. ಈ ದೇಹ ನಿಮ್ದು ಅಂದಾಗ ಅವ್ರಿಗೋಸ್ಕರ ನಾವು ಬಳಸ್ಬೇಕಲ್ಲ. ಈ ದೇಹದ ಮೂಲಕ ಅವರಿಗೆ ಮಹಿಮೆ ಉಂಟಾಗ್ಬೇಕಲ್ಲ, ಈ ದೇಹದ ಮೂಲಕ ಅವರಿಗೆ ಘನತೆ ಉಂಟಾಗ್ಬೇಕಲ್ಲ. ದೇಹದ ಮೂಲಕ ಮಹಿಮೆ ಬರಬೇಕು, ಘನತೆ ಬರಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಈ ಲೋಕದಲ್ಲಿ ಕಷ್ಟ ಬಾಧೆ ಇದ್ದೇ ಇರುತ್ತೆ. ಸಭೆಯಲ್ಲಿ ಒಬ್ರಿಗೊಬ್ರು ನೋಡಿ ನಾವ್ ಏನ್ ಮಾಡೋಣ? ಬೇಡೋಣ. ಇನ್ನೊಬ್ಬರ ಕಷ್ಟ ಸುಖಗಳನ್ನ ದೇವ್ರ ಬಳಿಯಲ್ಲಿ ಬೇಡೋಣ. ಅದೇ ಚಿಂತೆ ಇಟ್ಕೊಂಡು, ಅದೇ ಬಾಧೆಯಲ್ಲಿ ಕೊರಗೋದ್ ಬೇಡ. ನಾವು ಕೊರಗೋದ್ ಬೇಡ. ಯಾಕಂದ್ರೆ ಈ ಲೋಕದಲ್ಲಿ ಕಷ್ಟ, ಬಾಧೆ, ಹಿಂಸೆ, ತೊಂದರೆಗಳು ಬಂದೇ ಬರುತ್ತೆ. ಅಪೊಸ್ತಲರಿಗೆ ಇಲ್ಲದಂತ ತೊಂದರೆಗಳು ನಮ್ಗೆ ಏನಾದ್ರೂ ಇದೆಯಾ? ಅಪೊಸ್ತಲರು ಎಲ್ಲಾದ್ರೂ ಹೋದ್ರೆ ಅಕ್ಕಪಕ್ಕದಲ್ಲಿ ಅನೇಕ ಮಂದಿ ಶತ್ರುಗಳಿದ್ದಾರೆ. ಅಕ್ಕಪಕ್ಕದಲ್ಲಿ ಗೊತ್ತಾ? ಅವ್ರು ಎಲ್ಲಿ ಹೋದ್ರು ಕೂಡ ಶತ್ರುಗಳು ಬಹಳ ಇದ್ದಾರೆ. ಅಂತ ಒಂದು ಶತ್ರುಗಳಿರುವಂತ ಸಮಯದಲ್ಲಿ ಶೋಧಿಸುವಂತ, ಬಾಧಿಸುವಂತ, ಹಿಂಸೆ ಪಡುವಂತ ಜನ ಇದ್ದಂತ ಆ ಸಮಯದಲ್ಲಿ ಅವರು ಧೈರ್ಯವಾಗಿ ದೇವರ ವಾಕ್ಯಗಳನ್ನು ಹಿಡಿದುಕೊಂಡು ಹಳ್ಳಿಗಳಿಗೆ ಹೋಗಿದ್ದಾರೆ, ಪಟ್ಟಣಗಳನ್ನ ತಿರುಗಾಡಿದ್ದಾರೆ, ಸುವಾರ್ತೆ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ನಮ್ಮ ತವಕ ಏನಿದೆ ಹೇಳಿ? ನಮ್ಮ ತವಕ, ನಮ್ಮ ಕಷ್ಟ,
ನಮ್ಮ ಪ್ರಯಾಸ, ಪ್ರಿಯರಾದ ದೇವ್ರ ಮಕ್ಕಳ, ನಾವು ಮನೆಯಲ್ಲಿ ನಮ್ಮ ಮನೆಯನ್ನ ನಡೆಸೋಳೋದಕ್ಕೆ ನಾವು ಪ್ರಯಾಸ ಪಡೋಣ, ತಪ್ಪೇನಿಲ್ಲ. ಆದ್ರೆ ನಮ್ಮ ಚಿಂತೆ ಪೂರ್ತಿ ಮನೆಗೋಸ್ಕರ, ಪೂರ್ತಿ ಹೆಂಡತಿಗೋಸ್ಕರ, ನಮ್ಮ ಪೂರ್ತಿ ಸಂಪೂರ್ಣ ಮಕ್ಕಳಿಗೋಸ್ಕರ, ಇಲ್ಲ ಸಂಪೂರ್ಣ ಇದು ಈ ಲೋಕದಗೋಸ್ಕರ ಇದ್ದಾಗ ನಾವು ಮೋಸ ಹೋಗ್ತಿದ್ವಿ ಅಂತ ಅರ್ಥ. ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತರಿಗೆ ಸ್ಥಾನ ಕೊಟ್ಟಾಗ, ನಾವು ಯೇಸು ಕ್ರಿಸ್ತರಲ್ಲಿದ್ದಾಗ, ಯೇಸು ಕ್ರಿಸ್ತರು ನಮ್ಮಲ್ಲಿದ್ದಾಗ ಏನ್ರಿ ಬೇಡಬೇಕು, ಏನ್ ಬೇಕಾದ್ರೂ ಬೇಡಿ ನಾನು ಕೊಡ್ತೀನಿ ಅಂತಾನೆ. ಏನ್ ಬೇಕಾದ್ರೂ ಬೇಡಿ ಅಂದಾಗ ಎಲ್ಲಾರು ಬೇಡುವಂಥದ್ದು ಈ ಲೋಕಕ್ಕೆ ಸಂಬಂಧಪಟ್ಟದ್ದು. ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಅವ್ರು ಯಾರು ಕೂಡ ಬೇಡಿಲ್ಲ. ಅವಶ್ಯಕತೆ ಇದ್ದಾಗ ತಿಳಿಸ್ತಾರೆ. ಆದ್ರೆ ಉದ್ದೇಶ ಏನಪ್ಪ ಅಂತ ನೋಡುವಾಗ ಏನ್ರಿ, ಸುವಾರ್ತೆಗೆ ಹೋಗ್ತಾರೆ, ಪ್ರಯಾಣ ಮಾಡ್ತಾರೆ. ಅಲ್ಲಲ್ಲಿ ಪ್ರಯಾಣ ಮಾಡಿ ಅನೇಕರನ್ನ ಕಾಪಾಡೋದಕ್ಕೆ, ಅನೇಕರನ್ನ ದೇವರ ಬಳಿಯಲ್ಲಿ ಸೇರಿಸೋದಕ್ಕೆ ಕಷ್ಟಪಡ್ತಾರೆ. ನಮ್ಮ ಆತ್ಮಕ್ಕೆ ಏನ್ ಬೇಕು, ಆತ್ಮಕ್ಕೆ ಏನ್ ಬೇಕು, ಆತ್ಮ ಬಲ ಇರ್ಬೇಕಾದ್ರೆ ಏನ್ ಬೇಕು, ಭಕ್ತಿಯಿಂದ ಇರ್ಬೇಕಾದ್ರೆ ಏನ್ ಬೇಕು. ಅಪ್ಪ, ನನ್ನ ಭಕ್ತಿಯನ್ನ ಅಭಿವೃದ್ಧಿ ಮಾಡಿ ತಂದೆ, ನನ್ನ ನಂಬಿಕೆಯನ್ನ ಅಭಿವೃದ್ಧಿ ಮಾಡಿ ತಂದೆ, ನನಗೆ ಜ್ಞಾನವನ್ನ ಅಭಿವೃದ್ಧಿ ಮಾಡಿ ತಂದೆ, ನನಗೆ ಜ್ಞಾಪಕ ಶಕ್ತಿ ಇಲ್ಲ ತಂದೆ, ನಿಮ್ಮ ಸೇವೆ ಮಾಡಬೇಕು, ನಿಮ್ಮ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕು, ಒಂದು ಆತ್ಮವನ್ನು ನಾನು ಕಾಪಾಡಬೇಕು ತಂದೆ, ಒಬ್ಬ ಆತ್ಮರ ಬಳಿಗೆ ಹೋಗ್ಬೇಕು, ಅವರನ್ನ ಕಾಪಾಡಬೇಕು, ಪ್ರೀತಿಯಿಂದ ಅವ್ರ ಹತ್ರ ಮಾತಾಡ್ಬೇಕು, ಅದನ್ನ ನನಗೆ ಕಲಿಸ್ಕೊಡಿ ತಂದೆ. ಪ್ರೀತಿಯಿಂದ ನಾನು ಮಾತಾಡ್ಬೇಕು, ಪ್ರೀತಿಯಿಂದ ನಾನು ಅರ್ಥ ಮಾಡ್ಕೊಳ್ಬೇಕು, ಪ್ರೀತಿಯಿಂದ ನಿಮ್ಮನ್ನ ಕುರಿತು ಅವರಿಗೆ ಹಂಚಬೇಕು, ನನಗೆ ಕಲಿಸ್ಕೊಡಿ. ಮನೆಯಲ್ಲಿ ಮಕ್ಕಳನ್ನ ಕಾಪಾಡಿಕೊಳ್ಬೇಕು, ಮನೆಯಲ್ಲಿ ಕುಟುಂಬವನ್ನ ಕಾಪಾಡಿಕೊಳ್ಬೇಕು, ಗಂಡನನ್ನು, ಹೆಂಡತಿಯನ್ನು, ಪುರುಷನಾದ್ರೆ ಹೆಂಡತಿಯನ್ನು, ಸ್ತ್ರೀಯಳಾದ್ರೆ ಗಂಡನನ್ನು ಕಾಪಾಡಿಕೊಳ್ಬೇಕು, ಮಕ್ಕಳನ್ನು ಕಾಪಾಡಿಕೊಳ್ಬೇಕು, ವಾಕ್ಯದಲ್ಲಿ ಬೆಳೆಸಬೇಕು. ಆದರೆ ಪ್ರಾರ್ಥನೆ ಮಾಡಿ ಅಂತೇಳಿ ದೇವರು ಹೇಳಿರೋದ್ರಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಭಕ್ತಿ ಇದ್ರು ಇಲ್ಲದೇ ಇದ್ರು ಒಟ್ಟಿನಲ್ಲಿ ಪ್ರಾರ್ಥನೆಗಳು ಹೋಗ್ತಾ ಇದೆ. ನಮ್ಮ ಕ್ರೈಸ್ತರಲ್ಲಿ ಕೂಡ ಎಲ್ಲರ ಪ್ರಾರ್ಥನೆ ಹೋಗಲ್ಲ. ಮತ್ತೆ ದೇವರ ಸನ್ನಿಧಿಗೆ ಯಾರ ಪ್ರಾರ್ಥನೆ ಹೋಗುತ್ತೆ? ಯಾರು ಯಥಾರ್ಥವಾಗಿ ಭಕ್ತಿಯಿಂದ ಇರ್ತಾರೋ ಅವರ ಪ್ರಾರ್ಥನೆಗಳು ಮಾತ್ರ ಹೋಗುತ್ತೆ. ಮೊಟ್ಟ ಮೊದಲು ಪ್ರಾರ್ಥನೆ ಮಾಡುವಂಥದ್ದು ಖಂಡಿತ. ಈ ಪ್ರಾರ್ಥನೆಯಲ್ಲಿ ನನಗೆ ಏನ್ ಬೇಕು ಅಂತೇಳಿ ಕೇಳಿದ್ರೆ ನಾವು ಭಕ್ತರಾಗಲ್ಲ. ನಾವು ನಿಜವಾಗ್ಲೂ ಭಕ್ತರಾಗಿದ್ದೀವಿ ಅಂದಾಗ, ನಿಜವಾಗ್ಲೂ ನಾವು ಯಥಾರ್ಥವಾದಂತ ಭಕ್ತರಾಗಿದ್ದೀವಿ, ಕ್ರೈಸ್ತರಾಗಿದ್ದೀವಿ, ಯೇಸು ಕ್ರಿಸ್ತರನ್ನ ನಂಬಿರುವಂತ ಯೇಸು ಕ್ರಿಸ್ತರ ಶಿಷ್ಯರಾಗಿದ್ದೀವಿ ಅಂದಾಗ ಪದೇ ಪದೇ ನಮ್ಮನ್ನ ಕುರಿತು ಅವ್ರ ಬಳಿಯಲ್ಲಿ ಹೇಳಿದ್ರೆ ನಾವು ಇದಾಗಲ್ಲ. ನಮ್ಮ ಕುಟುಂಬದಲ್ಲಿ ಮಕ್ಕಳಿಗೋಸ್ಕರ, ಅದು ಆತ್ಮಿಕವಾಗಿ. ಎರಡನೇದಾಗಿ ನಾವು ಕೆಲಸ ಮಾಡ್ಬೇಕು. ನಮ್ಗೆ ಏನ್ ಬೇಕೋ ಅದನ್ನ ಸಂಪಾದನೆ ಮಾಡ್ಕೊಳ್ಳೋದಿಕ್ಕೆ ಕೆಲಸ ಮಾಡ್ಬೇಕು. ಕೆಲಸ ಮಾಡಿ ಊಟ ಮಾಡ್ಬೇಕು. ಪ್ರತಿಯೊಬ್ಬರು ಕೆಲಸ ಏನ್ರಿ, ಕೆಲಸ ಮಾಡ್ಬೇಕು. ಈ ಲೋಕಕ್ಕೆ ಏನಾದ್ರೂ ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಒಟ್ಟಿಗೆ ಏನ್ ಸಂಪಾದನೆ ಅದನ್ನ ಕೆಲಸ ಮಾಡ್ಬೇಕು. ಕೆಲಸ ಮಾಡಿ ಸಂಪಾದನೆ ಮಾಡ್ಕೊಳ್ಬೇಕು. ದೇವರ ಬಳಿಯಲ್ಲಿ ಬೇಡುವಂಥದ್ದು ಇದೆಯಲ್ಲ, ಬೇಡುವಂಥದ್ದು ದೇವರ ಬಳಿಯಲ್ಲಿ ಕೇಳುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು ಇದೆಯಲ್ಲ, ನಮ್ಮ ಆತ್ಮಕ್ಕೆ ಏನ್ ಬೇಕು ಅದನ್ನ ಕೇಳು. ನಮ್ಮ ಆತ್ಮಕ್ಕೆ ಬೇಕಾದದನ್ನ ನಾವು ಕೇಳಬೇಕಾಗುತ್ತೆ. ಆತ್ಮದ ಚಿಂತೆ ಯಾರಿಗೂ ಇಲ್ಲ ರೀ. ಆತ್ಮದ ಪರಿಜ್ಞಾನ ಇಲ್ಲ, ಆತ್ಮದ ಜ್ಞಾನ ಇಲ್ಲ, ಆತ್ಮದ ಚಿಂತೆನೇ ಇಲ್ಲ. ಆತ್ಮ ಅಂದ್ರೇನೆ ನೀವು ನಮ್ಮ ಆತ್ಮಕ್ಕೆ ಏನೇನ್ ಬೇಕೋ ಅದನ್ನ ಸಂಪಾದನೆ ಮಾಡ್ಕೊಳ್ಬೇಕು, ಅದನ್ನ ಗಳಿಸ್ಬೇಕು. ಅದಕ್ಕೆ ಅಪೊಸ್ತಲರನ್ನು ನೋಡಿದಾಗ ಪ್ರಿಯರಾದ ದೇವ್ರ ಮಕ್ಕಳ, ತಮ್ಮ ಆತ್ಮಕ್ಕೆ ಏನೇನ್ ಬೇಕೋ ಅದನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಎರಡನೇದಾಗಿ ಅನೇಕರ ಆತ್ಮಗಳನ್ನ ಅವರು ಕಾಪಾಡೋದಕ್ಕೆ ಪ್ರಯಾಸ ಪಟ್ಟಿದ್ದಾರೆ. ನೋಡಿ, ನಮ್ಮ ಪ್ರಾರ್ಥನೆಗಳನ್ನ ದೇವ್ರು ಕೇಳಬೇಕಂದ್ರೆ ಖಂಡಿತವಾಗಿ ಭಕ್ತಿ ಅನ್ನೋದು ಮುಖ್ಯ. ಭಕ್ತಿ ಇಲ್ಲದೆ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳೋದೇ ಇಲ್ಲ ಅಂತೇಳಿ ಹೇಳ್ತಾರೆ ಪ್ರಿಯರ ದೇವ್ರ ಮುಟ್ಟಿರ.
ಎಲ್ಲಿರುತ್ತೆಪ್ಪ ಅಂತ ನೋಡುವಾಗ ಯೆಶಾಯನ ಗ್ರಂಥ 59ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನ ನೋಡಿ. ಯೆಶಾಯನ ಗ್ರಂಥ 59 1 2. ಸರ್ 1-2. ಹಾ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಸಾಕು. ಅಂದ್ರೆ ಲೋಕದಲ್ಲಿ ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರನ್ನು ಕುರಿತು ಈ ಮಾತು ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ಕ್ರೈಸ್ತರಿದ್ದಾರಲ್ಲ, ಕ್ರೈಸ್ತರಂದ್ರೆ ಎಲ್ಲರೂ ಒಳ್ಳೆ ಭಕ್ತರಿಲ್ಲ ಈ ಲೋಕದಲ್ಲಿ. ಎಷ್ಟು ಜನ ಕ್ರೈಸ್ತರಿದ್ದಾರೆ ಹೇಳಿಮ? ಪ್ರಪಂಚ ದೇಶದಲ್ಲಿ 400 ಕೋಟಿ, ಎಷ್ಟು 350ರಿಂದ 400 ಕೋಟಿವರೆಗೆ ಇದ್ದಾರೆ. ಇವರೆಲ್ಲರೂ ಯಥಾರ್ಥವಾದ ಭಕ್ತರಿದ್ದಾರ? ಇಲ್ಲ. ಇದರಲ್ಲಿ ಸ್ವಲ್ಪ ಮಂದಿ ಮಾತ್ರ ಯಥಾರ್ಥವಾದ ಭಕ್ತರಿದ್ದಾರೆ, ಸ್ವಲ್ಪ ಮಂದಿ ಮಾತ್ರ. ಒಂದ್ ವೇಳೆ ಎಲ್ಲರ ಪ್ರಾರ್ಥನೆ ಅಂದ್ರೆ ಎಲ್ಲರ ಪ್ರಾರ್ಥನೆ ದೇವ್ರು ಕೇಳಲ್ಲ. ಅದರಲ್ಲಿ ಯಾರು ನಿಜವಾದ ಭಕ್ತರಿದ್ದಾರೋ ಅವರು ಮಾತ್ರ ಅವರ ಪ್ರಾರ್ಥನೆ ಕೇಳ್ತಾರೆ. ಭಕ್ತರಂದ್ರೆ ಹೇಗಿರ್ತಾರೆ ನೋಡಿ ಒಂದ್ಸಾರಿ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ. ಇಲ್ಲ, 26ರಿಂದ ಓದ್ಬ ಅಮ್ಮ. 26, 27 2 ವಚನ. ಸರಿ ಸರ್. ಸದ್ಭಕ್ತನೆಂದೆಣಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಸಾಕು. ಗಮನಿಸ್ಬೇಕು. ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ ಅಂತ. ಅಂದ್ರೆ ಮೊಟ್ಟ ಮೊದಲು ನಾನು ಭಕ್ತನು ಅಂದಾಗ, ಭಕ್ತನು ಅಂತ ನಾವು ಹೇಳ್ಕೊಂಡಾಗ ಏನ್ರಿ, ನಾವು ವಾಕ್ಯದಲ್ಲಿ ಬೆಳಿಬೇಕು, ದೇವರ ಒಂದು ಸಹವಾಸದಲ್ಲಿ ಬೆಳಿಬೇಕು, ಆತ್ಮಿಕವಾಗಿ ಬೆಳಿಬೇಕು. ಆತ್ಮಿಕವಾಗಿ ಬೆಳೆಯುವಂತ ಸಮಯದಲ್ಲಿ ನಾವು ಸದ್ಭಕ್ತರಂತೇಳಿ ನಾವು ಒಂದು ವೇಳೆ ನಮ್ಮನ್ನ ನಾವು ಅಂದುಕೊಂಡಾಗ ಮೊಟ್ಟ ಮೊದಲು ಮಾಡುವಂಥದ್ದೇನು? ನಮ್ಮ ನಾಲಿಗೆಯನ್ನ ಕಡಿವಾಣ ಹಾಕಿಕೊಳ್ಬೇಕು. ಕಡಿವಾಣ ಹಾಕಬೇಕಂದ್ರೆ ನಮ್ಮ ನಾಲಿಗೆಯನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಏನ್ ಮಾತಾಡ್ಬೇಕು, ಎಷ್ಟಿರ್ಬೇಕು ಅಷ್ಟೇ ಮಾತಾಡ್ಬೇಕು ಅಂತ ಹೇಳ್ತಾರೆ. ಬೇರೆ ಏನು ಬೇಡ. ಬೇರೆ ಏನ್ ಮಾತಾಡಿದ್ರು ಕೂಡ ತೀರ್ಪಿಗೆ ಗುರಿ ಆಗ್ತೀವಿ. ಹೊರಗಡೆ ಇದ್ದಂತ ಸಮಸ್ಯೆಗಳನ್ನು ಕುರಿತು ಅದು ಇದು ಕೆಲಸಕ್ಕೆ ಬಾರದಂತ ವಿಷಯಗಳನ್ನ ಪದೇ ಪದೇ ಮಾತಾಡ್ಕೊಂಡು ಹೋದ್ರೆ ತೀರ್ಪಿಗೆ ಗುರಿ ಆಗ್ತೀವಿ. ಅದಕ್ಕೆ ನಮ್ಮ ನಾಲಿಗೆಯನ್ನ ಏನ್ ಹಾಕಿಕೊಳ್ಬೇಕು? ಕಡಿವಾಣ ಹಾಕಿಕೊಳ್ಬೇಕು ಅಂತ ಹೇಳ್ತಾರೆ. ಎರಡನೇದಾಗಿ ಏನ್ರಿ, ಸಂಕಷ್ಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಇದು ಬಹಳ ಇಂಪಾರ್ಟೆಂಟ್ ಪ್ರೇಯರ್, ಬಹಳ ಪ್ರಾಮುಖ್ಯವಾದದ್ದು. ಏನ್ರಿ, ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದು. ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದು ಅಂದ್ರೆ ಯಾರಿಗಾದ್ರೂ ನಾವು ಉಪಕಾರ, ಏನಾದ್ರೂ ಸಹಾಯ ಮಾಡ್ಬೇಕಂದಾಗ ನಮ್ಮಲ್ಲಿ ಬಹಳ ಇದ್ರೆ ನಾವು ಸಹಾಯ ಮಾಡೋಣ. ಒಂದು ವೇಳೆ ನಮ್ಮಲ್ಲಿ ಕಷ್ಟ ಇದೆ ಅಂದಾಗ ಎರಡನೇದು ನಾವು ಗಮನಿಸ್ಬೇಕು. ಎರಡನೇದು ಏನಪ್ಪಾ ಅಂದ್ರೆ ಏನ್ರಿ,
ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದು. ಪ್ರಪಂಚದ ದೋಷ ಅಂದ್ರೆ ಪ್ರಪಂಚದಲ್ಲಿ ಏನಿದೆ ಹೇಳಿ? ಮಾಲಿನ್ಯ. ಪ್ರಪಂಚದಲ್ಲಿ ಪಾಪವು, ಕಲ್ಮಶವು ತುಂಬಿಕೊಂಡಿದೆ. ಪ್ರಪಂಚದಲ್ಲಿ ಪಾಪವು ತುಂಬಿಕೊಂಡಿದೆ. ಈ ಪಾಪದ ದೋಷವನ್ನ ಹತ್ತಿಕೊಳ್ಳದೆ, ನಮಗೆ ಅಂಟಿಕೊಳ್ಳದೆ ನೋಡ್ಕೊಳ್ಬೇಕಂತೆ. ಈ ಲೋಕದಲ್ಲಿದ್ದೀವಿ, ಲೋಕದಲ್ಲಿದ್ರೂ ಪಾಪವು ನಮಗೆ ಅಂಟಬಾರದು. ಪಾಪದ ವ್ಯಾಮೋಹದಲ್ಲಿ ನಾವು ಇರುಕೂಡದಂತ ಅರ್ಥ. ಈ ಲೋಕದಲ್ಲಿ ಜೀವಿಸಿದ್ರು ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ. ಲೋಕದಲ್ಲಿದ್ದೀವ, ಕೆಲಸ ಮಾಡ್ತಾ ಇದ್ದೀವ, ಓಕೆ, ನಾವೆಲ್ಲಿ ಕೆಲ್ಸಕ್ಕೆ ಹೋದ್ರು ಓಕೆ, ನಮ್ಮ ಭಕ್ತಿ ನಮ್ದು. ಯಾರೊಟ್ಟಿಗೆ ಮಾತಾಡಿದ್ರು 1-2 ಮಾತಲ್ಲೇ ಮುಗಿಬೇಕು, ಜಾಸ್ತಿ ಮಾತಿಲ್ಲ. ಅವ್ರ ಹತ್ರ ಜಾಸ್ತಿ ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ? ಲೋಕಕ್ಕೆ ಸಂಬಂಧಪಟ್ಟಂತ ಮಾತುಗಳನ್ನ ತಂದು ಲೋಕದ ವಿಚಾರವನ್ನ ಮಾತಾಡ್ತಾ ಇರ್ತಾರೆ. ಲೋಕದಲ್ಲಿ ಅಕ್ಕಪಕ್ಕದಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ? ಲೋಕಸ್ಥರು ಇರ್ತಾರೆ. ಲೋಕಸ್ಥರು ಮಾತುಗಳು ಹೆಂಗಿರುತ್ತೆ? ಸಿನಿಮಾದ ಮಾತುಗಳು ಬರುತ್ತೆ. ಆಮೇಲೆ ಇನ್ನೇನಪ್ಪ ಅಕ್ಕಪಕ್ಕದಲ್ಲಿ ಎಂತ ಮಾತುಗಳು ಬರುತ್ತೆ ಹೇಳಿ ಪ್ರಿಯರೇ? ಅಕ್ಕಪಕ್ಕದಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂತಾನೆ ಮಾತುಗಳೇನೆ ಬರುತ್ತೆ. ಹೋಗ್ಲೇ ಅವ್ರು ಲೋಕಕ್ಕೆ ಸಂಬಂಧಪಟ್ಟ ಮಾತುಗಳು ಮಾತಾಡಿದಾಗ ನಾವೇನಾದ್ರೂ ಆತ್ಮಿಕವಾಗಿ ಒಳ್ಳೆ ರೀತಿಯಿಂದ ಏನಾದ್ರೂ ಮಾತಾಡ್ತೀವ? ಮತ್ತೆ ಅವರ ಹಾಗೆ ಲೋಕಕ್ಕೆ ಸಂಬಂಧಪಟ್ಟಂತ ಮಾತುಗಳನ್ನೇ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ಬರ್ತಾ ಏನಾಗತ್ತಂತ ನೋಡುವಾಗ ಭಕ್ತರಾದಂತ ನಮ್ಗೆ ಲೋಕದ ಮಾಲಿನ್ಯ ಅಂಟುವಂತ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಹೊರಗಡೆ ಎಲ್ಗೋದ್ರು ಕೂಡ ಮಾತಾಡೋಣ, ಪ್ರೀತಿಯಿಂದ ಮಾತಾಡಿಕೊಳ್ಳೋಣ, ದೇವರ ಪ್ರೀತಿಯನ್ನ ತೋರಿಸೋಣ. ಒಂದು ವೇಳೆ ಮಾತಾಡೋದಿತ್ತಪ್ಪ ಅಂದ್ರೆ ಸ್ವಲ್ಪ ಮಾತಿನಲ್ಲಿ ಮುಗಿಸ್ಬಿಡೋಣ. ಜಾಸ್ತಿ ಮಾತಾಡ್ಬೇಕಂದ್ರೆ ಅದು ಆತ್ಮಿಕವಾಗಿರ್ಬೇಕು, ಭಕ್ತಿ ಇರ್ಬೇಕು. ಲೋಕದಲ್ಲಿ ಎಲ್ಲಿ ಹೋದ್ರು ಕೂಡ ಏನ್ರಿ, ನಾವು ಯಥಾರ್ಥವಾಗಿ ಭಕ್ತರಾಗಿ ಇರ್ಬೇಕು. ನಮ್ಮನ್ನು ನೋಡಿದಾಗ ಇವರು ದೇವರ ಪ್ರಜೆಗಳು, ಇವರು ಯೇಸು ಕ್ರಿಸ್ತರನ್ನ ನಂಬಿರುವಂತ ಭಕ್ತರು, ಇವರಲ್ಲಿ ಯೇಸು ಕ್ರಿಸ್ತರು ಕಾಣ್ತಾ ಇದ್ದಾರೆ, ಇವರಲ್ಲಿ ದೇವರು ಕಾಣ್ತಾ ಇದ್ದಾರೆ ಅಂತೇಳಿ ಒಳ್ಳೇದು ನಮ್ಮಲ್ಲಿ ಕಾಣಬೇಕು. ಹೊರಗಡೆ ಇದ್ದವರು ಸಾಕ್ಷಿ ಕೊಡಬೇಕು. ಹೊರಗಡೆ ಇದ್ದಂತ ಜನಗಳು ಸಾಕ್ಷಿ ಕೊಡಬೇಕು. ಕೆಲವರು ನಿಂದಿಸ್ತಾರೆ, ನಮ್ಮನ್ನು ಬಿಡಲ್ಲ. ಕೆಲವರು ನಿಂದಿಸ್ತಾರೆ, ಏನ್ರಿ ಕಲ್ಲನ್ನ ಒಂದು ರೀತಿಯಲ್ಲಿ ಯಾವ್ದೊಂದು ರೀತಿಯಲ್ಲಿ ಶೋಧಿಸ್ತಾರೆ, ಕಿರಿಕಿರಿ ಮಾಡ್ತಾರೆ, ಇರ್ತಾರೆ. ಯಾರು ಹೇಗಿದ್ರು ನಮ್ಮ ಭಕ್ತಿ, ನಮ್ಮ ನಂಬಿಕೆ ದೃಢವಾಗಿರ್ಬೇಕು. ಲೋಕದಲ್ಲಿದ್ದಾಗ ಲೋಕದ ಪಾಪವನ್ನು ನಾವು ಅಂಟಿಸಿಕೊಳ್ಳದೆ ಈ ಲೋಕದಲ್ಲಿ ಶ್ರದ್ಧೆಯಿಂದ ಇರ್ಬೇಕು. ಹಾಗೆ ಇದ್ದಾಗ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆಯನ್ನ ದೇವರು ಕೇಳ್ತಾರೆ. ಅದಕ್ಕೆ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಮತ್ತೊಂದು ವಚನ ನೋಡೋಣ, 17ನೇ ವಚನ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಪ್ರಿಯರೇ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಓದಮ್ಮ. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ಸಾಕು. ಏಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೆ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗೆರೆಯಿತು, ಭೂಮಿಯು ಬೆಳೆಯಿತು. ನನ್ನ ಸಹೋದರರೇ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ. ಅಂದ್ರೆ ಏಲಿಷನು ನೋಡಿ ಪ್ರಿಯರೇ, ಏಲಿಯನು ನಮ್ಮಂತ ಸ್ವಭಾವವುಳ್ಳವನು. ನಮ್ಮಂತ ಉಳ್ಳವನಾದಂತ ಏಲಿಯನು ಪ್ರಾರ್ಥನೆ ಮಾಡಿದಾಗ ದೇವರು ಪ್ರಾರ್ಥನೆ ಕೇಳ್ತಾರೆ.
ಎಷ್ಟು ವರ್ಷ ಮಳೆ ಬರಬಾರ್ದು ಅಂತ ಕೇಳ್ಕೊಳ್ತಾನಂತೆ? 3.5 ವರ್ಷ ಮಳೆ ಬರ್ಕೊಡುದು ದೇವ್ರೆ. 3 ವರ್ಷ 6 ತಿಂಗಳವರೆಗೆ ಮಳೆ ಬರಬಾರ್ದು. ಯಾಕೆ 3 ವರ್ಷ? ಯಾಕೆಂದ್ರೆ ಅವರ ಬಳಿಯಲ್ಲಿ ತಿನ್ನುವಂತ ಆಹಾರ ಪದಾರ್ಥಗಳಿರುತ್ತಲ್ಲ, ಈ ಅರಸರು ಆ ಪ್ರಾಂತದಲ್ಲಿ, ಇಸ್ರಾಯೇಲರ ಪ್ರಾಂತದಲ್ಲಿ, ಯಾಕೆಂದ್ರೆ ಅವರು ಭಯಂಕರವಾದಂತಹ ಪಾಪದಲ್ಲಿದ್ದಾರೆ, ವಿಗ್ರಹಾರಾಧಿಕರು. ಈ ಅಹಾಬನ ಇತಿಹಾಸ ನೋಡ್ತೀವಲ್ಲೋ, ಅಹಾಬನು ಇಜಬೇಲಳು ಇವ್ರ ಕಾಲದಲ್ಲಿ ನಡೆಯುತ್ತೆ. ಅಹಾಬನು ಇಜಬೇಲಳು ಇವರು ಕ್ರೂರರು, ತಂದೆ ತಾಯಿ ಸ್ಥಾನದಲ್ಲಿ ರಾಜ ರಾಣಿ. ಅಹಾಬನು ರಾಜ, ಇಜಬೇಲಳು ರಾಣಿ, ಇಬ್ಬರು ಕ್ರೂರರು. ಇವ್ರ ಕಾಲದಲ್ಲಿ ಏಲಿಯನು ಪ್ರಾರ್ಥನೆ ಮಾಡಿದ್ದಾನೆ. ಯಾಕೆಂದ್ರೆ ಇವರು ಕ್ರೂರರು, ಅವರ ಜೊತೆಯಲ್ಲಿ ಇಸ್ರಾಯೇಲ್ ಜನಾಂಗದವರು ಕೂಡ ಕ್ರೂರರಾಗಿದ್ದಾರೆ. ಭಕ್ತರಿಲ್ಲ, ಏನಾಗಿದ್ದಾರೆ? ಕೆಟ್ಟೋಗಿದ್ದಾರೆ. ಅದಕ್ಕೆ ಈ ಮನುಷ್ಯನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ 3 ವರ್ಷ 6 ತಿಂಗಳವರೆಗೆ. ಅವರಲ್ಲಿದ್ದಂತ ಆಹಾರ ಎಲ್ಲ ಖಾಲಿ ಆಗುತ್ತೆ, ಏನು ಉಳಿಯಲ್ಲ, ಬೆಳೆ ಇಲ್ಲ, ಪ್ರಾಣಿಗಳಿಲ್ಲ. ಅಂದ್ರೆ ಕುರಿಗಳು, ಮೇಕೆಗಳು, ಓರಿಗಳು ಎಲ್ಲ ಖಾಲಿ ಆಗುತ್ತೆ. ಕೊನೆಯದಾಗಿ ಕತ್ತೆ ತಲೆ ಬಹಳ ಬೆಲೆ, ಕೊನೆಯದಾಗಿ ಕತ್ತೆ ಇರುತ್ತಲ್ಲ, ಕತ್ತೆಗಳು, ಇವುಗಳು ಕೂಡ ತಿಂದು ಖಾಲಿ ಮಾಡ್ತಾ ಇದ್ದಾರೆ. ಆ ತಲೆಗಳು ಕೂಡ ಬಹಳ ರೇಟ್ ಆಗ್ತಾ ಇದೆ. ಕೊನೆ ಪಕ್ಷದಲ್ಲಿ ಎಂತ ಪರಿಸ್ಥಿತಿ ಬರುತ್ತಪ್ಪ ಅಂತ ನೋಡುವಾಗ ಏನ್ರಿ, ಮಕ್ಕಳನ್ನು ಕೊಯ್ದು ತಿನ್ನುವಂತ ಪರಿಸ್ಥಿತಿ ಬರುತ್ತೆ. ಅವ್ರ ಮಧ್ಯದಲ್ಲಿ ಹುಟ್ಟಿರುವಂತ ಮಕ್ಕಳು ಇರ್ತಾರಲ್ಲ, ಅಂತ ಮಕ್ಕಳನ್ನು ಕೂಡ ಕೊಯ್ದು ತಿನ್ನುವಂತ ಪರಿಸ್ಥಿತಿ ಅವ್ರ ಮಧ್ಯದಲ್ಲಿ. ಘೋರವಾದಂತ ಬರ ಬರುತ್ತೇರಿ. ಯಾಕೆ ಅಂತ ಘೋರವಾದಂತ ಬರ ಬಂದಿದೆಪ್ಪ ಅಂತ ನೋಡುವಾಗ, ಅವರು ಕ್ರೂರರಾಗಿ ನಡ್ಕೊಂಡಿದ್ದಾರೆ, ಸೃಷ್ಟಿಕರ್ತನನ್ನ ಬಿಟ್ಟು ಭಯಂಕರವಾದಂತ ಪಾಪ. ಆ ಸಮಯದಲ್ಲಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ದೇವರನ್ನ ಏಲಿಯನು ಪ್ರಾರ್ಥನೆ ಮಾಡ್ತಾರೆ 3 ವರ್ಷ 6 ತಿಂಗಳವರೆಗೆ. ಆಮೇಲೆ ದೇವ ಮಳೆ ಕೊಡಿ ಅಂತೇಳಿ ಮತ್ತೆ ಪ್ರಾರ್ಥನೆ ಮಾಡಿದಾಗ, ಅವಾಗ ಮತ್ತೆ ಪ್ರಾರ್ಥನೆ ಕೇಳಿ ಮಳೆ ಕೊಡ್ತಾನೆ. ಅಂದ್ರೆ ಒಬ್ಬ ಮನುಷ್ಯನು, ಸಾಮಾನ್ಯನಾದಂತ ಒಬ್ಬ ಮನುಷ್ಯನ ಪ್ರಾರ್ಥನೆ ಕೇಳ್ತಾನೆ. ಪ್ರವಾದಿ ಇದ್ದಾನೆ, ಆದ್ರೂ ನಮ್ಮಂತ ಸ್ವಭಾವ ಉಳ್ಳಾತನು. ಪ್ರವಾದಿ ಅಂದ್ರೂ ಕೂಡ ಯಾಜಕರಂದ್ರೂ ಕೂಡ ನಮ್ಮಂತ ಸ್ವಭಾವ ಉಳ್ಳವರೇ ವಿನಃ ಮತ್ತೆ ಪರಲೋಕದಿಂದ ಏನ್ ಬಂದವರಲ್ಲ. ನಮ್ಮಂತ ಸ್ವಭಾವ ಉಳ್ಳವರು. ಅವ್ರು ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆ ಕೇಳಲ್ಪಟ್ಟಿದೆಯಾ? ಹೌದು. ಮತ್ತೆ ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾರೆ? ಖಂಡಿತವಾಗಿ ಕೇಳ್ತಾರೆ. ನಮ್ಮ ಪ್ರಾರ್ಥನೆ ಖಂಡಿತವಾಗಿ, ನಮ್ಮ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆ ದೇವ್ರು ಕೇಳ್ತಾರೆ. ಆದರೆ ನಮ್ಮ ಹೃದಯ ಸ್ವಚ್ಛವಾಗಿರ್ಬೇಕು, ನಮ್ಮ ಹೃದಯ ಶುದ್ಧವಾಗಿರ್ಬೇಕು. ಪಾಪ ತುಂಬಿಕೊಂಡಿದ್ದೀವಿ ಅಂತಂದ್ರೆ ನಾವು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳಲ್ಲ. ಯಾಕಂದ್ರೆ ಪಾಪದ ವ್ಯಾಮೋಹದಲ್ಲಿ ಇದ್ದಾಗ ಮೊಣಕಲಾಕಿದ್ರು ಕೇಳಲ್ಲ, ನೀನು ಬೋರ್ಲ ಬಿದ್ರು ಕೇಳಲ್ಲ, ನೀನು ಹೇಗೆ ಪ್ರಾರ್ಥನೆ ಮಾಡಿದ್ರು ದೇವ್ರು ಕೇಳೋದೇ ಇಲ್ಲ. ನಮ್ಮ ಪ್ರಾರ್ಥನೆ ಕೇಳ್ಬೇಕು, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕು ಅಂದಾಗ ಮೊಟ್ಟ ಮೊದಲು ನಾವು ದೇವರಿಗೆ ವಿಧೇಯರಾಗಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕು, ಯಥಾರ್ಥವಾಗಿ ಹೃದಯ ಸ್ವಚ್ಛವಾಗಿರ್ಬೇಕು, ಶುದ್ಧೀಕರಿಸಲ್ಪಡಬೇಕು ವಾಕ್ಯದ ಮೂಲಕ, ಯೇಸು ಕ್ರಿಸ್ತರ ವಾಕ್ಯದ ಮೂಲಕ. ಪ್ರಿಯರ ದೇವ್ರ ಮಕ್ಕಳಿರ, ಹಾಗೆ ಇದ್ದಾಗ ನಮ್ಮ ಪ್ರಾರ್ಥನೆ ಖಂಡಿತವಾಗಿ ದೇವ್ರು ಕೇಳ್ತಾರೆ, ಅದಕ್ಕೆ ಉತ್ತರ ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಕೇಳ್ತಾರೆ, ಎರಡನೇದಾಗಿ ಉತ್ತರ ಕೊಟ್ಟೇ ಕೊಡ್ತಾರೆ. ನಿಮಗೆ ಪ್ರಾರ್ಥನೆಗೆ ಉತ್ತರ ಸಿಗ್ಲಿಲ್ಲ, ಕೆಲವರು ಬಾಧೆ ಪಡ್ತಾರೆ. ಏನ್ ಬಾಧೆ ಪಡ್ಬೇಡಿ, ಕಷ್ಟ ಇದ್ದೀವ, ಕಷ್ಟದಲ್ಲಿದ್ದರೂ ಕೂಡ ಪರವಾಗಿಲ್ಲ, ಈ ಲೋಕದಲ್ಲಿ ಬೇಡ. ನಾವು ಯಾವ ಸ್ಥಿತಿಯಲ್ಲಿದ್ದೀವೋ ಆ ಸ್ಥಿತಿಯಲ್ಲಿ ಘನಪಡಿಸೋಣ. ನಾವು ಯಾವ ಸ್ಥಿತಿಯಲ್ಲಿದ್ದೀವೋ ಆ ಸ್ಥಿತಿಯಲ್ಲಿ ದೇವರನ್ನ ಘನಪಡಿಸೋಣ. ಯಾಕಂದ್ರೆ ನಮ್ ಕಷ್ಟ ಎಲ್ಲ ದೇವ್ರಿಗೆ ಗೊತ್ತು. ದೇವ್ರು ಯಾವ ಸಮಯದಲ್ಲಿ ಏನ್ ಕೊಡ್ಬೇಕಂತ ಕೊಡ್ತಾರೆ, ಸಹಾಯ ಮಾಡ್ತಾರೆ. ಆದರೆ ನಾವು ಆತ್ಮಿಕ ಜ್ಞಾನವನ್ನ ಪಡ್ಕೊಳ್ಬೇಕು, ಆತ್ಮದ ಜ್ಞಾನವನ್ನು ಪಡೆಯಬೇಕು, ಆತ್ಮಿಕವಾಗಿ ಭಕ್ತಿ ವೃದ್ಧಿ ಆಗ್ಬೇಕು, ಆತ್ಮಿಕವಾಗಿ ನಂಬಿಕೆ ವೃದ್ಧಿ ಆಗ್ಬೇಕು, ಆತ್ಮಿಕವಾಗಿ ನಾವು ಬೆಳಿಬೇಕು.
ನಮ್ಮನ್ನು ನೋಡಿ ಇನ್ನೊಬ್ಬರು ಸಭೆಗೆ ಹತ್ತಿರವಾಗ್ಬೇಕು. ನಮ್ಮನ್ನು ನೋಡಿ, ನಮ್ಮ ಮಾತುಗಳನ್ನು ನೋಡಿ ಇನ್ನೊಬ್ರು ಸಭೆಗೆ ಹತ್ತಿರ ಆಗ್ಬೇಕು. ಸಭೆಯಿಂದ ದೂರ ಆಗ್ಬಾರ್ದು. ಇವ್ರು ಆ ಕಡೆ ದೂರ, ಇವ್ರು ಈ ಕಡೆ ದೂರ, ಇವ್ರು ಮತ್ತೊಂದು ಕಡೆ ದೂರ, ಈ ತರ ಹೋಗ್ಬಾರ್ದು. ಸಭೆಗೆ ಹತ್ತಿರ ಆಗ್ಬೇಕು. ಇದು ಯೇಸು ಕ್ರಿಸ್ತರ ಸಭೆ ತಾನೆ? ಇದು ಯೇಸು ಕ್ರಿಸ್ತರ ಸಭೆನಾ? ವಾಕ್ಯಾನುಸಾರವಾಗಿದೆಯಾ ಸಭೆನಾ? ವಾಕ್ಯದ ಪ್ರಕಾರ ಇದೆಯಾ ನಮ್ಮ ಸಭೆ? ವಾಕ್ಯದ ಪ್ರಕಾರ ಬೋಧನೆ ಇದೆಯಾ? ವಾಕ್ಯದ ಪ್ರಕಾರ ಕ್ರಿಯೆಗಳು ನಡೀತಾ ಇದೆಯಾ? ವಾಕ್ಯದ ಪ್ರಕಾರ ಕಾರ್ಯಕ್ರಮಗಳು ನಡೀತಾ ಇದೆಯಾ? ಅದನ್ನು ನೋಡಿಕೊಂಡು ಪ್ರಿಯ ದೇವರ ಮಕ್ಕಳಿರ ಸಭೆಯಲ್ಲಿ ಸೇರಿಸಲ್ಪಡ್ಬೇಕು, ದೃಢವಾಗಿ ನಿಲ್ಲಬೇಕು. ನಮ್ಮಿಂದ ಇನ್ನೊಬ್ರು ಆತ್ಮಿಕವಾಗಿ ಬೆಳಿಬೇಕು. ಇನ್ನೊಬ್ರು ಬೆಳಿಬೇಕು. ನಮ್ಮನ್ನು ನೋಡಿ ಇನ್ನೊಬ್ರು ಆತ್ಮಿಕವಾಗಿ ಬೆಳಿಬೇಕು. ನಮ್ಮನ್ನು ನೋಡಿ ಇನ್ನೊಬ್ರು ದೂರ ಆಗ್ಬಾರ್ದು. ನಮ್ಮನ್ನು ನೋಡಿ ಸಭೆಯಿಂದ ಓಡೋಗ್ಬಾರ್ದು. ನಮ್ಮಿಂದ ನೋಡಿ ನಮ್ಮನ್ನು ನೋಡಿ ಸಭೆಯಿಂದ ದೂರ ಆಗ್ಬಾರ್ದು. ಹೌದು ಪ್ರಿಯರೇ, ಯಾಕೆಂದ್ರೆ ಇದು ದೇವರ ಸಭೆ, ಇದು ಯೇಸು ಕ್ರಿಸ್ತರ ಸಭೆ. ಈ ಕರ್ನಾಟಕದಲ್ಲಿ ಚಿಕ್ಕ ಸಭೆಯಾಗಿ ನಾವು ಸೇರ್ತಾ ಇದೀವಿ ಅಂದ್ರೆ ಅಲ್ಲಿ ಒಂದು 4 ಜನ, ಇಲ್ಲೊಂದು 4 ಜನ ಇದ್ದಾರಂದ್ರೆ ಪ್ರಿಯರ ದೇವ್ರ ಮಕ್ಕಳೇ, ದೇವ್ರು ಕೊಡ್ತಾ ಇದ್ದಾರೆ. ಅವರು ಇನ್ನೊಂದು ಆತ್ಮಿಕವಾಗಿ ಬೆಳಿಬೇಕು, ಆತ್ಮಿಕವಾಗಿ ಅಭಿವೃದ್ಧಿ ಆಗ್ಬೇಕು, ಭಕ್ತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು. ಭಕ್ತಿಯಲ್ಲಿ ಈ ಲೋಕದಲ್ಲಿ ಕಷ್ಟ ಅಂತೀರ ಇರುತ್ತೆ, ಎಲ್ಲರಿಗಿದ್ದಿದೆ ಕಷ್ಟ ಇದ್ರು ನಷ್ಟ ಇದ್ರು ಏನಿದ್ರು ಕೂಡ ನಾನು ದೇವರ ಸಭೆಯನ್ನ ಅಭಿವೃದ್ಧಿ ಮಾಡೋದಕ್ಕೆ ಕೆಲಸ ಮಾಡ್ತೀನಿ. ನಾನು ದೇವರ ಸಭೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಕೆಲಸ ಮಾಡ್ತೀನಿ. ದೇವರ ಸಭೆಯಲ್ಲಿ ಇದ್ದಂತ ಮಕ್ಕಳಿಗೆ ಒಳ್ಳೆ ಸೇವೆ ಮಾಡ್ತೀನಿ ಯಥಾರ್ಥವಾಗಿ ಅಂತೇಳಿ ಸಿದ್ಧರಾಗ್ಬೇಕು. ಕೆಲವು ಚಿಕ್ಕ ವಿಷಯಗಳು ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಚಿಕ್ಕ ವಿಷಯಗಳು ಏನ್ ಬೇಡ ಪ್ರಿಯರೇ, ನಾವು ಆತ್ಮಿಕವಾಗಿ ಬೆಳಿಬೇಕು. ಆತ್ಮಿಕವಾಗಿ ಇನ್ನೊಬ್ರು ನೋಡೋದಲ್ಲ, ಅವ್ರು ನೋಡಿ ಇವ್ರು ನೋಡಿ ಸುಮ್ಮನೆ ಚಾಡಿಗಳು ಹೇಳ್ಕೊಂಡಿರೋದಲ್ಲ. ಕೆಲವ್ರು ಬರೀ ಚಾಡಿಗಳೇ ಅಂದ್ರೆ ಪರಲೋಕಕ್ಕೆ ಹೋಗಲ್ಲ. ನಾವು ಯಾರು ಪರಲೋಕಕ್ಕೆ ಹೋಗೋದೇ ಇಲ್ಲ. ಖಂಡಿತವಾಗಿ ಹೇಳುವಂತ ಮಾತೇನಂದ್ರೆ, ಚಾಡಿಗಳೇ ಹೇಳ್ಕೊಂಡು ತಿರ್ಗಾಡಿದ್ದೀವ, ಪರಲೋಕಕ್ಕೆ ಹೋಗಲ್ಲ ಅಂತ ಫಿಕ್ಸ್ ಆಗ್ಬಿಡಿ ಅಷ್ಟೇ. ಒಂದೇ ಮಾತಲ್ಲಿ ಫಿಕ್ಸ್, ನಾನು ಪರಲೋಕಕ್ಕೆ ಹೋಗಲ್ಲ, ಅದೇ ಕನ್ಫರ್ಮ್. ಯಾಕಂದ್ರೆ ದೇವ್ರ ಮಾತದ್ದು. ಯಾಕಂದ್ರೆ ಪರಿಶೋಧನೆ ಮಾಡಿ ಹೇಳುವಂತ ಮಾತು ವಿನಃ ಏನೋ ಸುಮ್ಮನೆ ಬಾಯಿಗೆ ಬಂದ ಹೇಳ್ತಾ ಇದೀನಂತಲ್ಲ. ಇಲ್ಲ, ನಾವು ಚಾಡಿಗಳು ಹೇಳ್ಕೊಂಡು ಇರಬಾರ್ದು. ಏನಿದ್ರು ಕೂಡ ನ್ಯಾಯವಾಗಿ ಮಾತಾಡಬೇಕು, ಯಥಾರ್ಥವಾಗಿ ಮಾತಾಡಬೇಕು. ಇನ್ನೊಬ್ರು ಆತ್ಮಿಕವಾಗಿ ಬೆಳಿಬೇಕು. ಭಕ್ತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು. ಅದಕ್ಕೆ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಇರ್ಬೇಕು. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇದೆಯಾ? ಏನೇನು ಪ್ರಾರ್ಥನೆ ಮಾಡಿದ್ರೆ ಉತ್ತರ ಸಿಕ್ಕಿದೆ? ಸೊಲೊಮೋನನ್ನು ಪ್ರಾರ್ಥನೆ ಮಾಡಿದಾಗ ಉತ್ತರ ಸಿಕ್ಕಿದೆ ಏನ್ರಿ? ಕೆಲವರು ಭಕ್ತರು ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಉತ್ತರ ಸಿಕ್ಕಿದೆ. ನೀವು ಪ್ರಾರ್ಥನೆ ಮಾಡಿದ್ರು, ನಾನ್ ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇದೆಯಾ? ಇಲ್ಲದ್ರೆ ಸಮಯ ಹಿಡಿತಾ ಇದೆಯಾ? ಅಥವಾ ದೇವ್ರು ಕೇಳ್ತಾ ಇಲ್ವಾ? ದೇವ್ರು ನಮ್ಮ ಪ್ರಾರ್ಥನೆಗೆ ಕೇಳ್ತಾ ಇಲ್ವಾ? ಹಾಗಾದ್ರೆ ನಮ್ಮಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆಯಾ? ದೇವ ನಮ್ಮಲ್ಲಿ ಏನಾದ್ರೂ ತಪ್ಪಿದ್ಯಾ? ನಮ್ಮಲ್ಲಿ ತಪ್ಪಿದೆಯೋ ಇಲ್ವೋ ಅಂತೇಳಿ ನಮ್ಮ ಹೃದಯಗಳಿಗೆ ಗೊತ್ತಾಗತ್ತೆ. ನಮ್ಮ ಹೃದಯಗಳಿಗೆ ಗೊತ್ತಾಗುತ್ತೆ. ತಪ್ಪಿದ್ರೂ ಕೂಡ ತಪ್ಪುಗಳನ್ನ ಮರೆ ಮಾಡಿ ಹಾಗೆ ಹೋಗ್ತಾ ಇದ್ರೆ ನಾವು ಉದ್ಧಾರ ಆಗಲ್ಲ, ಆತ್ಮಿಕವಾಗಿ ಬೆಳೆಯಲ್ಲ, ನಮ್ಮ ಪ್ರಾರ್ಥನೆ ದೇವ್ರಿಗೆ ಕೇಳಲ್ಲ. ಏನು? ದೇವರ ಹತ್ರ ವಿಧೇಯರಾಗ್ಬೇಕು. ಅಪ್ಪ, ನಾನು ಮಾಡಿರುವಂತ ತಪ್ಪುಗಳನ್ನ ಕ್ಷಮಿಸು ತಂದೆ, ನನ್ನನ್ನು ಕ್ಷಮಿಸು ತಂದೆ, ನನ್ನನ್ನು ಕನಿಕರಿಸು ತಂದೆ, ಇನ್ಮೇಲೆ ನಾನು ತಪ್ಪು ಮಾಡಕ್ ಹೋಗಲ್ಲ ತಂದೆ ಅಂತೇಳಿ ದೇವರ ಬಳಿಯಲ್ಲಿ ಒಪ್ಪಿಕೊಂಡು ಯಥಾರ್ಥವಾಗಿದ್ದಾಗ ನಮ್ಮ ಪ್ರಾರ್ಥನೆಯನ್ನ ದೇವರು ಕೇಳ್ತಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ. ಖಂಡಿತವಾಗಿ ಉತ್ತರ ಸಿಕ್ಕೇ ಸಿಗುತ್ತೆ. ಒಂದು ಸಮಯ ಹಿಡಿಯುತ್ತೆ. ಭಕ್ತಿ ಇದ್ದಾಗ ನಿನ್ನನ್ನು ಹುಡುಕೊಂಡು ಬರ್ತಾನೆ ದೇವರು. ಯಥಾರ್ಥವಾದಂತಹ ಭಕ್ತಿ ಇದ್ರೆ ದೇವರೇ ನಿನ್ನ ಬಳಿಗೆ ಬರ್ತಾರೆ. ನನ್ನ ಮಗನಿಗೆ ಏನ್ ಬೇಕಾಗಿದೆ? ಏನ್ ಕೊರತೆ ಇದೆ ನನ್ನ ಮಗನಿಗೆ? ನನ್ನ ಮಗನಿಗೆ ಏನ್ ಕೊರತೆ ಇದೆ? ನನ್ನ ಮಗಳಿಗೆ ಏನ್ ಕೊರತೆ ಇದೆ? ಆ ಸುವಾರ್ತೆಗೋಸ್ಕರ ಕಷ್ಟಪಡ್ತಾ ಇದ್ದಾರೆ, ಏನಾದ್ರೂ ಬೇಕಾಗಿದೆ, ನಾನು ಕೊಡ್ತೀನಿ. ನನ್ನ ಮಗನಿಗೆ ಕೇಳ್ತಾ ಇಲ್ಲ ಅಂದ್ರೆ ನಾನು ಕೊಟ್ಬಿಡ್ತೀನಿ ಅಷ್ಟೇ. ದೇವ್ರ ಆತರ ರೀ, ದೇವ್ರ ಆತರ ಅಂದ್ರೆ ನನ್ನ ಮಕ್ಕಳಿಗೆ ಏನ್ ಕಷ್ಟ ಇದೆ, ಏನ್ ಕೊರತೆಯಲ್ಲಿ ಇದ್ದಾರೆ ವಿಚಾರ ಮಾಡುವಂತ ದೇವ್ರು. ನಾವು ಲೋಕದ ರೀತಿಯಲ್ಲಿ ಈ ಕಡೆ ಆ ಕಡೆ ತಿರುಗಾಡಿದ್ರೆ ದೇವ್ರು ಮಾಡ್ತಾರೆ, ದೇವ್ರು ಸೈಲೆಂಟ್ ಆಗ್ತಾರೆ.
ಲೋಕದ ರೀತಿಯಲ್ಲಿ ತವಕಪಟ್ಟರೆ ಲೋಕದ ಪಾಪದಲ್ಲಿ ಲೋಕದ ಒಂದು ಪಾಪದ ವ್ಯಾಮೋಹನ ಅಂಟಿಸಿಕೊಂಡು ಮತ್ತೆ ನಾವು ದೊಡ್ಡ ಸೇವಕರು, ನಾವು ಭಕ್ತರು ಅಂತ ಹೇಳ್ಕೊಟ್ರೆ ದೇವ್ರು ಒಪ್ಪಲ್ಲ, ದೇವ್ರು ಒಪ್ಪೋದಿಲ್ಲ. ದೇವರಲ್ಲಿ ಇದ್ದೀವಿ ಅಂತಂದ್ರೆ ಯಥಾರ್ಥವಾಗಿ ಬದುಕಬೇಕು, ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಜೀವಿಸ್ಬೇಕು. ಹಾಗೆ ಜೀವಿಸಿದ್ರೆ ನಮ್ಮ ಪ್ರಾರ್ಥನೆಯನ್ನ ದೇವರು ಕೇಳ್ತಾರೆ ಪ್ರಿಯರೇ, ನಮ್ಮ ಪ್ರಾರ್ಥನೆ. ಇನ್ನೊಂದು ಮಾತು ವಿಷಯ ಏನಪ್ಪ ಅಂದ್ರೆ, ಯೇಸು ಪ್ರಭುವೇ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ ನಿಮ್ಗೆ? ಕಣ್ಣೀರಿಂದ ಪ್ರಾರ್ಥನೆ. ಅವರಲ್ಲಿ ಭಕ್ತಿ. ಈ ಲೋಕದಲ್ಲಿ ನಮ್ಮಂತ ಶರೀರವನ್ನ ಧರಿಸ್ಕೊಂಡಿದಾರಲ್ಲ, ನಮ್ಮಂತ ಶರೀರವನ್ನ ಧರಿಸ್ಕೊಂಡಂತ ಆತನು ನಾವು ಯಾವ ರೀತಿ ಈ ಲೋಕದಲ್ಲಿ ಶೋಧನೆಗೆ ಒಳಪಡ್ತಿದ್ವೋ, ಶೋಧನೆಗಳು ಹಿಂಸೆಗಳನ್ನು ಅನುಭವಿಸಿದ್ವೋ ಅಂತ ಶೋಧನೆಯನ್ನ ಅವರು ಅನುಭವಿಸಿದ್ದಾರೆ. ಆದ್ರೆ ಪಾಪ ಮಾಡಿಲ್ಲ, ಅವರು ತಪ್ಪು ಮಾಡಿಲ್ಲ. ಅವರು ಪಾಪ ಮಾಡದೆ, ತಪ್ಪು ಮಾಡದೆ, ಯಥಾರ್ಥನಾಗಿ, ಪರಿಶುದ್ಧನಾಗಿ ಜೀವಿಸಿರುವಂತ ವ್ಯಕ್ತಿ. ನಮ್ಮಲ್ಲಿ ಹೃದಯಗಳಲ್ಲಿ ಎಷ್ಟೋ ಪಾಪಗಳು ಹುಟ್ಟುತ್ತಾ ಇರುತ್ತೆ. ಅವಾಗ ದೇವರ ಹತ್ರ ಬೇಡ್ಕೋಬೇಕು, ಅಪ್ಪ ಇದು ತೆಗೆದಾಕ್ಬಿಡಿ ತಂದೆ, ನನಗೆ ಬೇಡ, ನನಗೆ ನೀವು ಬೇಕು, ನಿಮ್ಮ ವಾಕ್ಯ ಬೇಕು, ನಿಮ್ಮ ಜ್ಞಾನ ಬೇಕು ತಂದೆ, ಪರಲೋಕ ಬೇಕು ತಂದೆ. ಈ ಲೋಕದಲ್ಲಿ ಎಷ್ಟು ಕಾಲ ಇದ್ರೂ ಕೂಡ ಕಷ್ಟಪಡ್ತೀನಿ, ಶ್ರದ್ಧೆಯಿಂದ ಬದುಕ್ತೀನಿ, ನಿಮ್ಮ ಸೇವೆ ನಿಮಿತ್ತವಾಗಿ ಪ್ರಯಾಸ ಪಡ್ತೀನಿ, ನನ್ನ ಕುಟುಂಬವನ್ನ ಕಾಪಾಡಿಕೊಳ್ತೀನಿ, ಅದಕ್ಕೆ ಸಹಾಯ ಮಾಡಿ ಅಂತೇಳಿ ಯಥಾರ್ಥವಾಗಿ ನಾವು ಹೋಗ್ಬೇಕು. ಈ ಲೋಕದಲ್ಲಿ ಏನ್ರಿ ಅಲ್ಲೆಲ್ಲಿ ನೋಡಿದ್ರೆ ಭೂಕಂಪಗಳು, ಇನ್ನೊಂದು ಕಡೆ ಅಂಟು ರೋಗಗಳು, ಮತ್ತೊಂದು ಕಡೆ ಜಲಪ್ರಳಯಗಳು, ಇನ್ನೊಂದು ಕಡೆ ಅಪಘಾತಗಳು, ಏನೇನೋ ನಡೀತಾ ಇದೆ. ಯಾವ ಅಪಘಾತಗಳಿಗೆ ನಾವು ಒಳಗಾಗದಂತೆ ಕಾಪಾಡಲ್ಪಡಬೇಕಾದ್ರೆ ದೇವರ ಧ್ಯಾನದಲ್ಲಿ ಹೋಗೋಣ, ಭಕ್ತಿಯಲ್ಲಿ ಹೋಗೋಣ. ಒಂದ್ ವೇಳೆ ಏನಾದ್ರೂ ಆಯ್ತು ಅಂದ್ರೂ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇವತ್ತಿಲ್ಲದ ನಾಳೆ ಸತ್ತೋಗ್ತೀವಿ, ಸತ್ತೋಗೋಣ. ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಇದ್ದು, ದೇವರ ಸೇವೆಯಲ್ಲಿದ್ದು ಸತ್ತೋಗೋಣ. ದೇವರ ಸೇವೆಯಲ್ಲಿದ್ದು ಯಥಾರ್ಥವಾಗಿದ್ದು ಸಾಯ್ಬೇಕು. ನಾವು ಯಥಾರ್ಥವಾಗಿದ್ದು ಭಕ್ತಿಯಲ್ಲಿ ನಿಷ್ಠೆಯಿಂದ ಇದ್ದು ಸತ್ತೋಗ್ಬೇಕು. ನಿಷ್ಠೆ ಇರಬೇಕು, ಯಥಾರ್ಥವಾದಂತ ಭಕ್ತಿ ಇರಬೇಕು, ನಂಬಿಕೆ ಇರಬೇಕು. ಆ ರೀತಿ ಇದ್ದಾಗ ದೇವರು ಇಷ್ಟಪಡ್ತಾರೆ. ಒಂದು ವೇಳೆ ಸತ್ತೋದ್ರೆ ನಿತ್ಯ ಜೀವ, ಪರದೇಶಿಗೆ ಹೋಗ್ತೀವಿ. ಯೇಸು ಕ್ರಿಸ್ತ ಎರಡನೇ ಆಗಮನದಲ್ಲಿ ಬಂದಾಗ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ. ಆದ್ದರಿಂದ ಭಕ್ತಿ ಮುಖ್ಯ, ನಂಬಿಕೆ ಮುಖ್ಯ, ಪ್ರೀತಿ ಮುಖ್ಯ. ನಮ್ಮಲ್ಲಿ ದ್ವೇಷ, ವೇಷ, ಲೋಕದ ಇವೆಲ್ಲ ಏನೇನೋ ಇಟ್ಕೊಂಡು ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ದೇವರು ಕೇಳೋದಿಲ್ಲ. ಒಂದೇ ಮಾತಲ್ಲಿ ಮತ್ತೊಂದು ಮಾತು, ಕೇಳೋದಿಲ್ಲ. ದೇವ್ರು ಕೇಳ್ಬೇಕಂದ್ರೆ ನಾವು ಯಥಾರ್ಥವಾಗಿ ಭಕ್ತಿಯಿಂದ ಇರಬೇಕು. ಪ್ರತಿನಿತ್ಯ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು, ತಂದೆಯಪ್ಪ ಏನಾದ್ರೂ ಮಿಸ್ಟೇಕ್ ಇದ್ರೆ ಕ್ಷಮಿಸಿ ತಂದೆ, ನಾನು ಇನ್ನೂ ಯಥಾರ್ಥವಾಗಿ ಬೆಳಿಬೇಕು ತಂದೆ, ನನ್ನಿಂದ ಇನ್ನೊಂದು ಆತ್ಮ ನಿಮ್ಮ ಬಳಿಯಲ್ಲಿ ಬರಬೇಕು ತಂದೆ, ಈ ಆತ್ಮವನ್ನು ಬಲಪಡಿಸ್ಬೇಕು ತಂದೆ ಅಂತ ಹೇಳಿ ನಾವು ದೇವರ ಒಂದು ಸೇವೆ ನಿಮಿತ್ತವಾಗಿ, ಸಭೆಯ ಅಭಿವೃದ್ಧಿ ನಿಮಿತ್ತವಾಗಿ ಕಷ್ಟಪಡ್ಬೇಕು, ಪ್ರಯಾಸ ಪಡ್ಬೇಕು. ಎಲ್ಲರ ತಲೆಬಾಗ್ಸ್ರಿಮ, ಪ್ರಾರ್ಥನೆ ಮಾಡಿಕೊಂಡು ಮುಗಿಸ್ತೀನಿ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ನಮ್ಮ ಆತ್ಮೀಯರು ಎಲ್ಲರೂ ಕೂಡ ಮುಖ್ಯ ಗಮನಕ್ಕೆ ಮೇ ತಿಂಗಳ 16ನೇ ತಾರೀಕು ಬೈಬಲ್ ಪರೀಕ್ಷೆ ಇರುತ್ತೆ. ಮೇ ತಿಂಗಳ 16ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ, ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ಪ್ರಾರ್ಥನೆ ಕೂಟ ಅಂದ್ರೆ ಕ್ಲಾಸ್ ಇರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಬೈಬಲ್ ಪರೀಕ್ಷೆ ಇರುತ್ತೆ. ಆಮೇಲೆ ಸಂಜೆ 6 ಗಂಟೆಯಿಂದ 9 ಗಂಟೆವರೆಗೆ ಚರ್ಚ್ ವಾರ್ಷಿಕೋತ್ಸವ. ಭಾನುವಾರ ಆರಾಧನೆ ಮುಗಿಸ್ಕೊಂಡು ನಮ್ಮ ಸ್ಥಳಕ್ಕೆ ನಾವು ಹೋಗ್ಬೋದು. ಅಲ್ಲಿ ಇರಬೇಕನ್ನೋರು ಇರ್ಬೋದು, ಅಲ್ಲಿ ಇರೋದಕ್ಕೆ ಅನುಕೂಲ ಇದೆ, ತೊಂದರೆ ಏನಿಲ್ಲ. ಹೋಗೋರು, ಯಾಕಂದ್ರೆ ಕೆಲಸ ಬಿಟ್ಟು ಬಂದಿರ್ತಾರಲ್ಲ, ಹೋಗೋರು ಹೋಗ್ಬೋದು. ಆದ್ರೆ ತಪ್ಪದೆ ಎಲ್ಲರೂ ಸೇರಿ ಬನ್ನಿ, ಕುಟುಂಬ ಸಹಿತವಾಗಿ ಬನ್ನಿ. ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಮ್ಮ ಆತ್ಮೀಯರಿದ್ದೀರೋ ಎಲ್ಲರೂ ಬನ್ನಿ ಅಂತೇಳಿ ಪ್ರೀತಿಯಿಂದ ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೀನಿ. ಪರೀಕ್ಷೆ ಬರೆಯೋರು ಸಿದ್ಧರಾಗಿ, ಇನ್ನು ಯಾರಾದ್ರೂ ಹೊಸದಾಗಿ ಪರೀಕ್ಷೆ ಬರೀತಾರಲ್ಲ ಅವರನ್ನು ಕೂಡ ಸಿದ್ಧ ಮಾಡಿರಿ. ಯಾಕಂದ್ರೆ ಒಬ್ರಿಗೊಬ್ಬರು ಬೆಳಿಬೇಕು. ನೀವು ಪರೀಕ್ಷೆ ಬರೀತಾ ಇದ್ದೀರಲ್ಲ, ನೀವು ಕೂಡ ಇನ್ನೊಬ್ಬರನ್ನ, ಹೊಸ ಆತ್ಮಗಳನ್ನ ನಿಲ್ಲಿಸ್ಬೇಕು, ಹೊಸಬರನ್ನ ನೀವು ತರೋದಿಕ್ಕೆ ನೀವು ಪ್ರಯತ್ನ ಮಾಡಿ. ಓಕೆ, ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ವಾಕ್ಯ ಕಲಿಬೇಕು, ವಾಕ್ಯ ಕಲಿತು ಸುವಾರ್ಥಿಕರಾಗ್ಬೇಕು.
ಸುವಾರ್ಥಿಕರಾಗ್ಬೇಕು. ಒಬ್ಬೊಬ್ಬ ಸುವಾರ್ಥಿಕ ಕನಿಷ್ಠ ಪಕ್ಷದಲ್ಲಿ ಸ್ವಲ್ಪ ಮಂದಿಗೆ ಸುವಾರ್ತೆಯನ್ನು ಸಾರ್ಬೇಕು. ಅದು ಕೂಡ ವಾಕ್ಯವನ್ನು ಕಲ್ತು ಯಥಾರ್ಥವಾಗಿ ಸುವಾರ್ತೆ ಮಾಡೋರು ಬೇಕು ನಮ್ಗೆ. ಲೋಕದ ಕೋರಿಕೆಗಳು ಆಸೆಗಳು ಇಟ್ಕೊಂಡು ಮಾಡುವಂಥದ್ದು ಏನಿಲ್ಲ. ಲೋಕದಲ್ಲಿ ಆಲ್ರೆಡಿ ಅನೇಕರು ಲೋಕದಲ್ಲಿ ತುಂಬಾ ಜನ ಹೊಟ್ಟೆಬಾಕರಾಗಿದ್ದಾರೆ, ಲೋಕದಗೋಸ್ಕರನೇ ತಪ್ಪಪಡ್ತಾರೆ. ಆದ್ರೆ ನಮ್ಮ ಹತ್ರ ಇದ್ದಂತ ವಿದ್ಯಾರ್ಥಿಗಳು, ನಮ್ಮ ಹತ್ರ ಆತ್ಮಿಕವಾಗಿ ಬೆಳೆಯುವಂತ ಹುಡುಗರು ಯಾರು ಕೂಡ ಲೋಕದ ಮೇಲೆ ಚಿಂತೆ ಇಟ್ಕೊಬೇಡಿ. ವಯಸ್ಸು ಬಂದಿದೆಯಾ, ಮದುವೆ ಮಾಡ್ಕೊಡ್ರಿ, ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿ, ಕಷ್ಟಪಡಿ, ದುಡಿರಿ, ಯಾರ ಮೇಲೆ ಭಾರ ಹಾಕ್ಬೇಕು ಹೋಗ್ಬೇಡಿ, ಯಾರ ಮೇಲೆ ಆಸೆ ಇಟ್ಕೊಳಕ್ ಹೋಗ್ಬೇಡಿ. ಓಕೆ ಓಕೆ ಬರೀರಿ. ಓಕೆ, ಎಲ್ಲರ ತಲೆವಾಗ್ಸಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯೇ, ನಿಮ್ಗೆ ಸ್ತೋತ್ರಗಳಪ್ಪ. ಈ ಬೀದರ್ ಮಹಾನಗರದಲ್ಲಿ ಮೊರಕೊಂಡ ಗ್ರಾಮದಲ್ಲಿ ತಂದೆ ಅದ್ಭುತವಾಗಿ 3 ದಿನ ಕೂಟವನ್ನು ನಡೆಸಿದೀರಾ. ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ಅನೇಕರು ವಾಕ್ಯವನ್ನು ತಿಳ್ಕೊಂಡಿದ್ದಾರೆ. ಆ ಗ್ರಾಮದಲ್ಲಿ ಅನೇಕರು ಅನ್ಯರು ಕೂಡ ಇದ್ದಾರೆ. ಒಳ್ಳೆ ರೀತಿಯಿಂದ ನೀವು ತಿಳಿಸ್ಕೊಟ್ಟಿದ್ದೀರಾ, ಸ್ತೋತ್ರಗಳು. ಅದೇ ರೀತಿಯಲ್ಲಿ ಈ ಬೆಳಗಿನ ಜಾವದಲ್ಲಿ ಗೂಗಲ್ ಮೀಟ್ ಮೂಲಕ ನಿಮ್ಮ ಮಕ್ಕಳೊಟ್ಟಿಗೆ ಸೇರುವಂತ ಭಾಗ್ಯವನ್ನು ಕೊಟ್ಟಿದ್ದೀರಾ, ಅವಕಾಶವನ್ನು ಕೊಟ್ಟಿದ್ದೀರಾ ತಂದೆ. ನಿಮ್ಗೆ ಸ್ತೋತ್ರಗಳು ತಂದೆ. ಸ್ವಲ್ಪ ಮಾತುಗಳನ್ನು ಹಂಚಿಕೊಂಡಿದ್ದೀವಿ. ಎಲ್ಲಾ ನಿಮ್ಮ ಮಕ್ಕಳನ್ನು ಕಾಪಾಡಿ ಕನಿಕರಿಸಿ ಪ್ರತಿಯೊಬ್ಬರು ಆತ್ಮಿಕವಾಗಿ ಬೆಳಿಬೇಕು, ಸಹಾಯ ಮಾಡಿ ತಂದೆ. ಅದೇ ರೀತಿಯಲ್ಲಿ ಅನಾರೋಗ್ಯದಲ್ಲಿ ಕೆಲವರಿದ್ದಾರೆ, ಬಾಧೆಯಲ್ಲಿ ಕೆಲವರಿದ್ದಾರೆ, ಅದೇ ರೀತಿಯಲ್ಲಿ ಇನ್ನು ಕೆಲವರು ಕಷ್ಟದಲ್ಲಿದ್ದಾರೆ ತಂದೆ. ನಮ್ಮ ಸಭೆಯಲ್ಲಿ ತಂದೆ ಎಲ್ಲಾರನ್ನ ನೀವು ಮುಟ್ಟಿ ತಂದೆ, ಎಲ್ಲಾರನ್ನು ಬಲಪಡಿಸಿ ತಂದೆ ಅಂತೇಳಿ ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತೀನಿ ತಂದೆ. ನಮ್ಮ ಮಕ್ಕಳನ್ನ ಕನಿಕರಿಸಿ ತಂದೆ, ಆತ್ಮೀಯರನ್ನ ಕನಿಕರಿಸಿ ತಂದೆ, ಕಾಪಾಡಿ ತಂದೆ. ಪ್ರತಿಯೊಂದು ಸಹಾಯ ಮಾಡಿ, ಪ್ರತಿಯೊಬ್ಬರು ಆತ್ಮಿಕವಾಗಿ ಬೆಳಿಬೇಕು, ಉನ್ನತವಾಗಿ ಬೆಳಿಬೇಕು ತಂದೆ. ಜ್ಞಾನವಂತರಾಗ್ಬೇಕು ತಂದೆ, ವಿದ್ಯಾವಂತರಾಗ್ಬೇಕು ತಂದೆ, ಮೇಧಾವಿಗಳಾಗ್ಬೇಕು ತಂದೆ. ಮಕ್ಕಳನ್ನು ಕನಿಕರಿಸಿ ಕಾಪಾಡಿ ತಂದೆ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಸೇವೆ ಮಾಡುವಂತ ನಿಮ್ಮ ಸೇವಕರಿಗೋಸ್ಕರ, ವಾಕ್ಯವನ್ನು ಹಂಚುವಂತ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನ ಹೆಸರುಗಳಿಂದ ಆಶೀರ್ವದಿಸಿ. ನಿಮ್ಮ ಮಗಳು ರೇಖರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ ತಂದೆ. ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ ತಂದೆ. ಅದೇ ರೀತಿಯಲ್ಲಿ ದೀಪ್ತಿಗೋಸ್ಕರನು ಪ್ರಾರ್ಥಿಸ್ತಾ ಇದೀನಿ ತಂದೆ. ಈ ಮಕ್ಕಳನ್ನು ಆಶೀರ್ವದಿಸಿ ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ, ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಪ್ರತಿ ದಿನ ತಂದೆ ತಾಳ್ಮೆಯಿಂದ, ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮವನ್ನು ತಂದೆ ಭುಜದ ಮೇಲೆ ಭಾರ ಹಾಕಿಕೊಂಡು ತಂದೆ ನಿಮ್ಮ ಪಾದದ ಬಳಿಯಲ್ಲಿ ನಡೆಸುವಂಥದ್ದು ಅದು ನಿಮ್ಮ ಕೃಪೆ ಮೂಲಕ ತಂದೆ. ನಿಮ್ಗೆ ಸ್ತೋತ್ರಗಳು ತಂದೆ. ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಸಭೆಯಾಗಿ ಪ್ರತಿನಿತ್ಯ ಕುಟುಂಬ ಸಹಿತವಾಗಿ ಕೂಡುವಂತ ಎಲ್ಲಾ ನಿಮ್ಮ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರತಿನಿತ್ಯ ಬೆಳೆದು ಪ್ರತಿನಿತ್ಯ ಸೇರಿ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಇನ್ನೂ ಹೆಚ್ಚಾಗಿ ನಡೆಯುವಂತೆ, ಬೆಳೆಯುವಂತೆ ತಂದೆ ಆಶೀರ್ವದಿಸಿ ತಂದೆ. ಒಂದು ವೇಳೆ ಅನಾರೋಗ್ಯದಲ್ಲಿದ್ರೆ ಅಂತ ಮಕ್ಕಳನ್ನು ಮುಟ್ಟಿ, ಅದೇ ರೀತಿಯಲ್ಲಿ ಮಾನವಿಯಲ್ಲಿ ಇದ್ದಂತ ನಿಮ್ಮ ಸೇವಕರು ಇಮಾನುವೇಲ್ ರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗನನ್ನು ಮುಟ್ಟಿ ತಂದೆ, ಆ ಮಗನಲ್ಲಿ ಇದ್ದಂತ ಬಲಹೀನತೆ ತೆಗೆದುಹಾಕಿ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ ಅಂತೇಳಿ ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೀನಿ. ಕನಿಕರಿಸಿ ಕಾಪಾಡಿ ತಂದೆ. ಅದೇ ರೀತಿಯಲ್ಲಿ ಇವತ್ತು ಸಾಯಂಕಾಲ ಪ್ರಯಾಣ ಮಾಡುವಾಗ ಪ್ರಯಾಣದಲ್ಲಿ ಜೊತೆಯಾಗಿದ್ದು ನಡೆಸಿ ತಂದೆ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ಆಮೆನ್. ಎಲ್ಲರಿಗೂ ವಂದನೆಗಳು.